Namaste. Good morning. Welcome. Welcome to the morning session. Yes, friends. ಇವತ್ತಿನ ನಮ್ಮ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಏನೆಲ್ಲ ವಿಶೇಷವಾಗಿರ್ತಕ್ಕಂಥ ಜ್ಞಾನನ ಪಡ್ಕೊಂಡು ನಾವು ಮೋದಿ ಕೇರ್ ಅತ್ಯದ್ಭುತವಾದ ಸಂಜೀವಿನಿಯಂತಹ ಹೆಲ್ತ್ ಸಪ್ಲಿಮೆಂಟ್ಸ್ಗಳ ಅನುಭವ ಜ್ಞಾನ ಪಡ್ಕೊಳ್ತಾ ಇದೀವಿ. ಪ್ರತಿಯೊಂದರಲ್ಲೂ ಸಹಿತ ಆಶ್ಚರ್ಯಕರವಾದ ಒಂದು ರಿಸಲ್ಟ್ಸ್ ನೋಡ್ತಿದೀವಿ. ಒಂದೊಂದರಲ್ಲೂ ಸಹ ಒಬ್ಬೊಬ್ಬರಿಗೆ ಎಂತೆಂತ ಒಂದು ಮಿರಾಕಲ್ ರಿಸಲ್ಟ್ಸ್ ಗಳ ಕೊಟ್ಟಿದೆ ಅಂತ. ಎಸ್, ಇವತ್ತಿನ ಒಂದು ಆರೋಗ್ಯದ ಒಂದು ಪರಿಸ್ಥಿತಿ ಎಲ್ರಿಗೂ ಸಹ ಅವಶ್ಯಕತೆ ಇದೆ. ಇವತ್ತಿನ ಒಂದು ಪರಿಸ್ಥಿತಿಗೆ ನಮ್ಮ ಮೋದಿ ಕೇರ್ ಅಡ್ವಾನ್ಸ್ ಆಗಿ ಪ್ರಿಪೇರ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಮೋದಿ ಕೇರ್ ಅಲ್ಲಿ ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೆ ಏನೇನೆಲ್ಲ ಪ್ರಿಕಾಷನ್ಸ್ ತಗೋಬೇಕಿತ್ತು ಅದೆಲ್ಲ ಪ್ರಿಕಾಷನ್ಸ್ ತಗೊಂಡು ಇವತ್ತು ಪ್ರತಿಯೊಬ್ಬರಿಗೂ ಸಹ ಜ್ಞಾನನ ಕೊಟ್ಟು ಸಪ್ಲಿಮೆಂಟ್ಸ್ ಗಳ ಕೊಟ್ಟು ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ನಮ್ಮ ಸಪ್ಲಿಮೆಂಟ್ಗಳ ಮೂಲಕ ತುಂಬಾ ಅದ್ಭುತವಾದ ಸೇವೆ ಮಾಡ್ತಾ ಇದೆ. ನಮಗಳಿಗೂ ಸಹ ಒಂದು ಅತ್ಯದ್ಭುತವಾದ ಸೇವೆ ಮಾಡ್ತಕ್ಕಂಥ ಅವಕಾಶ ಮೋದಿ ಕೇರ್ ಕಲ್ಪಿಸಿಕೊಟ್ಟಿದೆ. ನಾನು ಆರೋಗ್ಯವಾಗಿದ್ದು ನನ್ನ ಮನೆಯವ್ರನ್ನ ಆರೋಗ್ಯವಾಗಿ ಇಟ್ಕೊಂಡು ನನ್ನ ಮನುಕುಲನ ಆರೋಗ್ಯವಾಗಿ ಇಟ್ಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಸಿಕ್ಕಿದೆ. ಇದೇ ಕಾರಣಕ್ಕೆ ನಾವಿಲ್ಲಿ ಹೇಳೋದು ಮೋದಿ ಕೇರಿಯನ್ಸ್ ಆಲ್ಸೋ ಕೊರೋನಾ ವಾರಿಯರ್ ಅಂತ. ಇವತ್ತು ನಮ್ಮ ಕೈನಲ್ಲಿದೆ. ಕೊರೋನಾ ಒಂದೇ ಅಲ್ಲ, ಯಾವುದೇ ಒಂದು ಕಾಯಿಲೆಗಳು ಇವತ್ತು ನೀವು ನೋಡ್ತಿದ್ದೀರಾ ಪ್ರತಿಯೊಂದು ಟ್ರೈನಿಂಗ್ ಮತ್ತೆ ಅನುಭವದಲ್ಲಿ ಎಂತೆಂತ ನಂಬಲಿಕ್ಕೆ ಆಗದೆ ಇರ್ತಕ್ಕಂಥ ರಿಸಲ್ಟ್ಸ್ಗಳನ್ನ ಈ ಒಂದು ಸಪ್ಲಿಮೆಂಟ್ಸ್ಗಳು ಕೊಟ್ಟಿದೆ ಅಂತ. ಇವಾಗ ನೋಡೋಣ ಫ್ರೆಂಡ್ಸ್, ನಮ್ಮ ಮುಂದಿನ ಒಂದು ಪ್ರಾಡಕ್ಟ್ ಕ್ಯಾಟಗರಿ ಯಾವ್ಯಾವ್ದೆಲ್ಲ ಇದೆ, ಹೇಗೆಲ್ಲ ನಮ್ಮ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತ. ಇದರಲ್ಲಿ ಇವತ್ತಿಂದ ನೋಡೋಣ. ಈಗ ಒಂದು ಡೈಜೆಸ್ಟಿವ್ ಕೇರ್, ಜೀರ್ಣಕ್ರಿಯೆಗೆ ಅತ್ಯುನ್ನತವಾಗಿ ಬೇಕಾಗಿರ್ತಕ್ಕಂಥ ಸ್ಪೆಷಲ್ ಪ್ರಾಡಕ್ಟ್ ನಮ್ಮ ಹತ್ರ ಇದೆ. ಅದನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ. ಇವತ್ತಿನ ಈ ಒಂದು ಜೀರ್ಣಕ್ರಿಯೆಗೆ ನೋಡ್ತಕ್ಕಂಥ ಮೊದಲನೇ ಒಂದು ಅಮೃತ ಶಕ್ತಿ ಅಂತ, ಅಮೃತದಲ್ಲೇ ಇರ್ತಕ್ಕಂಥ ಒಂದು ಅಮೃತ ಶಕ್ತಿಯ ಪ್ರಾಡಕ್ಟ್. ಈ ಒಂದು ಅಮೃತ ಶಕ್ತಿ ಏನೆಲ್ಲ ವಿಶೇಷವಾಗಿದೆ, ಹೇಗೆ ಏನೆಲ್ಲ ರಿಸಲ್ಟ್ಸ್ ಕೊಟ್ಟಿದೆ, ಇದನ್ನ ನಾಲೆಡ್ಜ್ ಕೊಡೋದಕ್ಕೆ ಮಮತಾ ಡಿಜಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ವೆಲ್ ಡೈಜೆಸ್ಟಿವ್ ಕೇರ್, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಪ್ರಾಡಕ್ಟ್ ಅಮೃತ ಶಕ್ತಿ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಕಾಣ್ತಾ ಇದೆ, ಅಮೃತ ಶಕ್ತಿ ಪ್ರಾಡಕ್ಟ್ ನಲ್ಲಿ 4 ವಿಧವಾದ ಮೂಲಿಕೆಗಳಿಂದ ಮಾಡಿದಂತಹ ಉತ್ಪನ್ನ ಇದು. ಇದನ್ನ ನೇಚರ್ಸ್ ಕ್ಯೂ ಟು ಇಂಡೈಜೆಷನ್ ಅಂತ ಕೂಡ ನಾವು ಹೇಳ್ತೀವಿ. ಅಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಅದನ್ನ ಸುಧಾರಿಸಲಿಕ್ಕೆ ಬೇಕಾದಂತಹ ಒಂದು ನ್ಯಾಚುರಲ್ ಅಥವಾ ಪ್ರಾಕೃತಿಕ ಗುಣಗಳನ್ನ ಹೊಂದಿರುವಂತಹ ಮೂಲಿಕೆಗಳು ಈ ಪ್ರಾಡಕ್ಟ್ ನಲ್ಲಿ ನಮಗೆ ಸಿಗುವಂತದ್ದು. ಇದನ್ನ ಆಯುರ್ವೇದದ ಹರ್ಬ್ಸ್ ಅಂತಾನೂ ಕೂಡ ನಾವು ಕರಿತೀವಿ. ಆಯುರ್ವೇದದ ಮೂಲಿಕೆಗಳು ವಿಶೇಷವಾಗಿ ಕ್ಯಾಂಪರ್, ಪಚ್ಚಕರ್ಪೂರ, ಪುದೀನಾದಂತಹ ತೈಲ, ಮೆಂತಾಲ್ ಅಂತಾನೂ ಕೂಡ ನಾವು ಹೇಳ್ಬೋದು, ಮತ್ತೆ ಲವಂಗದ ರಸ ಅಥವಾ ಲವಂಗದ ತೈಲ, ಈ 3 ಅಂಶಗಳು ನಮಗೆ ಜೀರ್ಣಕ್ರಿಯೆ ಮತ್ತು ಜೀರ್ಣಾಂಗ ವ್ಯೂಹ ಸಕಾರಾತ್ಮಕವಾಗಿ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ನಮಗೆ ಸಹಾಯ ಆಗ್ತಕ್ಕಂಥದ್ದು. ಸೊ 3ನೇದು, ಈ ಒಂದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಹಲವು ಸಮಸ್ಯೆಗಳನ್ನ ನಮಗೆ ರಿಲೀಫ್ ಕೊಡೋದಕ್ಕೆ, ಸುಧಾರಿಸಲಿಕ್ಕೆ ಬೇಕಾದಂತ ಅಂಶಗಳು ಈ ಪ್ರಾಡಕ್ಟ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ವಿಶೇಷವಾಗಿ ಈ ಕರ್ಪೂರ ಅಥವಾ ಪಚ್ಚಕರ್ಪೂರ ಅಂತ ನಾವೇನ್ ಹೇಳ್ತೀವಿ, ನಮ್ಮ ಹೊಟ್ಟೆಯ ಭಾಗದಲ್ಲಿ, ಹೊಟ್ಟೆಯಲ್ಲಿ ನಡೆಯುವಂತಹ ಹಲವಾರು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ರಾಸಾಯನಿಕ ಉತ್ಪನ್ನಗಳು, ರಾಸಾಯನಿಕ ಪ್ರಕ್ರಿಯೆಗಳಿಗೆ ಉತ್ತೇಜನ ನೀಡತಕ್ಕಂಥ ವಿಶೇಷ ಕೆಲಸವನ್ನ ಈ ಪಚ್ಚಕರ್ಪೂರ ಮಾಡುತ್ತೆ. ಅದೇ ರೀತಿ ಈ ಕರುಳಿನ ಆರೋಗ್ಯ ಸುಧಾರಿಸಲಿಕ್ಕೆ ಯಾವುದರ ಮೂಲಕ ಅಂದ್ರೆ ಪೆರಿಸ್ಟಾಲ್ಸಿಸ್ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಆ ಸಂಕುಚಿತ ಕ್ರಮ, ಕಾಂಟ್ರಾಕ್ಷನ್ ಆಗೋದಾಗಿರ್ಬೋದು, ರಿಲ್ಯಾಕ್ಸ್ ಆಗೋದಾಗಿರ್ಬೋದು, ಅದು ಕರೆಕ್ಟ್ ಆಗಿ ಆಗುವಂತ ಕೆಲಸವನ್ನ ಇದು ಮಾಡ್ಕೊಡ್ತದೆ. ಈ ಜೀರ್ಣಕ್ರಿಯೆಯಲ್ಲಿ ಏನಾದ್ರೂ ಗ್ಯಾಸ್ ಉಂಟಾದಾಗ ಅದನ್ನು ಸುಧಾರಿಸುವಂತಹ ಪ್ರಕ್ರಿಯೆ ಕೂಡ ನಮಗೆ ಈ ಪಚ್ಚಕರ್ಪೂರ ಮಾಡುತ್ತೆ. ಸೊ ಇನ್ನು 2ನೇದು ಪುದೀನ ರಸ. ಈ ಪುದೀನ ರಸವನ್ನ ಹೇಳೋದಾದ್ರೆ ನಾವು ನ್ಯಾಚುರಲ್ ರೆಮಿಡಿ, ಪ್ರಾಕೃತಿಕವಾಗಿ ನೈಜವಾಗಿ ಅಥವಾ ನೈಜ ಗುಣಗಳನ್ನ ಹೊಂದಿರತಕ್ಕಂತ ವಿಶೇಷವಾಗಿರ್ತಕ್ಕಂತ ಒಂದು ಮೆಂತಾಲ್ ಅಂತ ಕೂಡ ಪುದೀನ ರಸ ಅಂತ ನಾವೇನ್ ಹೇಳ್ತೀವಿ. ಇದು ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ ಅಂದ್ರೆ, ಅಜೀರ್ಣಕ್ರಿಯೆಯಿಂದ ಉಂಟಾಗ್ತಕ್ಕಂತ ಈ ಹೊಟ್ಟೆ ನೋವಿನ ಸಮಸ್ಯೆ ಇರ್ಬೋದು, ಹೊಟ್ಟೆಯಲ್ಲಿ ಗ್ಯಾಸ್ ಕ್ರಿಯೇಷನ್ ಆಗ್ತಕ್ಕಂಥದ್ದು, ಇಂಡೈಜೆಷನ್ ಆಗೋದು, ಈ ಆಹಾರ ಸರಿಯಾಗಿ ಜೀರ್ಣ ಆಗದೆ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಈ ಪುದೀನ ರಸ ನಮಗೆ ಸಹಾಯವನ್ನು ಮಾಡ್ತದೆ.
ಸೊ ಅದೇ ರೀತಿ ಕ್ಲೋವ್ ಆಯಿಲ್ ಅಂತ ಹೇಳ್ತೀವಿ, ಲವಂಗದ ರಸ ಅಥವಾ ಲವಂಗದ ತೈಲ. ಇದು ಸಹ ಒಂದು ಕರುಳಿನ ಆರೋಗ್ಯಕ್ಕೆ ಮತ್ತು ಜೀರ್ಣಾಂಗ ವ್ಯೂಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ, ಈ ಒಂದು ಪ್ರಕ್ರಿಯೆನ ಕೆಲಸ ಮಾಡಲಿಕ್ಕೆ, ಉತ್ತೇಜನ ಕೊಡೋಕೆ ಈ ಕ್ಲೋವ್ ಆಯಿಲ್ ನಮಗೆ ಸಹಾಯ ಮಾಡ್ತದೆ. ಈ ಜೀರ್ಣಾಂಗ ಕ್ರಿಯೆಗೆ ಬೇಕಾದಂತ ಒಂದು ಡೈಜೆಸ್ಟಿವ್ ಜ್ಯೂಸ್ ಅಂತ ನಾವೇನ್ ಹೇಳ್ತೀವಿ, ರಾಸಾಯನಿಕಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ, ಸೆಕ್ಲಿಕ್ಕೆ ಈ ಅಜ್ವಾಯಿನ ತೈಲ ಅಂದ್ರೆ ಓಂ ಕಾಳು ಅಂತ ನಾವೇನ್ ಹೇಳ್ತೀವಿ, ಇದು ಕೂಡ ನಮ್ಗೆ ಸಹಾಯಕ್ಕೆ ಬರ್ತದೆ. ಇಷ್ಟು ಗುಣಗಳನ್ನ ಮತ್ತೆ ನಾವು ರೀಕ್ಯಾಪ್ ಮಾಡಿ ಅದರ ಉಪಯೋಗಗಳನ್ನ ನೋಡೋದಾದ್ರೆ, ಈ ಒಂದು ಪ್ರಾಡಕ್ಟ್ ಅಮೃತ ಶಕ್ತಿಲಿರ್ತಕ್ಕಂತಹ ಕೆಲವು ಮೂಲಿಕೆಗಳೇನಿದೆ, ಈ ಗಿಡಮೂಲಿಕೆಗಳಿಂದ ತೆಗೆದಂತಹ ಈ ಒಂದು ತೈಲಗಳೇನಿದೆ, ನಮ್ಮ ಜೀರ್ಣಾಂಗ ವ್ಯೂಹದ ಮೇಲೆ ಸಕಾರಾತ್ಮಕವಾಗಿ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಪ್ರಭಾವವನ್ನ ಬೀರ್ತಕ್ಕಂಥದ್ದು. ಸೊ ಅದೇ ರೀತಿ ಕರುಳಿನ ಆರೋಗ್ಯವನ್ನ ಸುಧಾರಿಸುವಂತದ್ದು ಈ ಒಂದು ಪೆರಿಸ್ಟಾಲ್ಸಿಸ್ ಅಂತ ನಾವೇನು ಹೇಳಿದ್ವಿ, ಈ ಕರುಳಿನ ಸಂಕುಚಿತ ಕ್ರಮ ಹಾಗೂ ರಿಲ್ಯಾಕ್ಸ್ ಆಗೋದನ್ನ ನೋಡ್ಕೊಳ್ಳುವಂತದ್ದು. ಆ ಒಂದು ವೇವ್ ಮೂಮೆಂಟ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಸರಾಗವಾಗಿ ಜೀರ್ಣಕ್ರಿಯೆ ಮುಂದಕ್ಕೆ ಹಾಕ್ತಾ ಇರಬೇಕು. ಈ ಒಂದು ಪ್ರಕ್ರಿಯೆ ಒಂದು ಬೆನಿಫಿಟ್ ಕೊಡ್ಲಿಕ್ಕೆ ಈ ಪ್ರಾಡಕ್ಟ್ ನಮಗೆ ಹೆಲ್ಪ್ ಮಾಡುತ್ತೆ. ಇದ್ರ ಮೂಲಕ ಏನಾಗುತ್ತೆ, ಆ ಜೀರ್ಣಕ್ರಿಯೆಗಳು ಸಕ್ರಿಯವಾಗಿ ನಡೆಯೋಕೆ ಅಮೃತ ಶಕ್ತಿ ತುಂಬಾ ಸಹಾಯವನ್ನು ಮಾಡ್ತದೆ ಆ ಜೀರ್ಣಾಂಗ ವ್ಯೂಹದಲ್ಲಿ. ಅಜೀರ್ಣ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ, ಈ ಒಂದೊಂದ್ಸಾರಿ ಕರುಳಿನ ಆರೋಗ್ಯ ಹಾಳಾಗ್ಬಿಡುತ್ತೆ. ಈ ಕರುಳಿನ ಆರೋಗ್ಯ ಹಾಳಾದಾಗ ನಮ್ಗೆ ವಾಂತಿ ಆಗ್ತಕ್ಕಂಥದ್ದು, ಬೇದಿ ಆಗ್ತಕ್ಕಂಥದ್ದು ಅಂತ ಸಮಸ್ಯೆಗಳು ಬರುವ ಸಂದರ್ಭಗಳು ಹೆಚ್ಚಾಗಿರ್ತದೆ. ಈ ನಾಸಿಯಾ ಅಂತ ನಾವು ಕರಿತೀವಿ, ಈ ಸಿಂಪ್ಟಮ್ಸ್, ಈ ಲಕ್ಷಣಗಳನ್ನ ಹತೋಟಿಗೆ ತರಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಕೂಡ ಅಮೃತ ಶಕ್ತಿ ತುಂಬಾ ಸಹಾಯವನ್ನ ಮಾಡ್ತದೆ. ಅಷ್ಟೇ ಅಲ್ಲ, ಕ್ವಿಕ್ ನ್ಯಾಚುರಲ್ ರಿಲೀಫ್ ಫ್ರಮ್ ಅಸಿಡಿಟಿ ಅಂತ ಹೇಳ್ಬೋದು. ಅಸಿಡಿಟಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಿಸ್ಕೊಳ್ತಕ್ಕಂಥ ಒಂದು ಮೇಜರ್ ಸಮಸ್ಯೆ ಅಂತ ನಾವು ಹೇಳ್ಬೋದು. ಈ ಅಜೀರ್ಣ ಕ್ರಿಯೆ ಇನ್ನೊಂದು ಅಂಶ ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ, ಈ ಎದೆ ಭಾಗದಲ್ಲಿ ಉರಿ ಕಾಣಿಸ್ಕೊಳ್ಳೋದು, ಹೊಟ್ಟೆ ಉರಿ ಅಂತ ನಾವು ಹೇಳ್ತೀವಿ. ಈ ಒಂದು ಅಸಿಡಿಟಿ ನೇಚರ್ ಅನ್ನ ಖಂಡಿತ ರಿಲೀಫ್ ಕೊಡೋದಕ್ಕೆ ಈ ಹೊಟ್ಟೆ ಬ್ಲೋಟಿಂಗ್ ಅಂತ ನಾವೇನ್ ಕರಿತೀವಿ, ಈ ಹೊಟ್ಟೆ ಉಬ್ರ ಆಗ್ತಕ್ಕಂಥದ್ದು, ಫ್ಲಾಟೋಲೆನ್ಸ್ ಅನ್ನೋದು ಸರಿಯಾಗಿ ಮೂಮೆಂಟ್ ಆಗ್ತಾ ಇರೋದಿಲ್ಲ, ಮೊಬೈಲ್ ಮೂಮೆಂಟ್ ಇರೋದಿಲ್ಲ, ಏನೋ ಒಂಥರ ಹೊಟ್ಟೆಲಿ ತಳಮಳ ಆಗೋದು ಅಂತ ಹೇಳ್ತೀವಿ, ಈ ಎದೆ ಉರಿ ಬರೋದು, ಸ್ಟಮಕ್ ಡಿಸ್ಕಂಫರ್ಟ್ ಅಂತ ನಾವೇನ್ ಹೇಳ್ತೀವಿ, ಈ ಎಲ್ಲ ಲಕ್ಷಣಗಳಿಂದ ರಿಲೀಫ್ ಕೊಡ್ಲಿಕ್ಕೆ ಅಮೃತ ಶಕ್ತಿ ತುಂಬಾ ಸಹಾಯವನ್ನ ಮಾಡ್ತದೆ. ನೆಕ್ಸ್ಟ್ ಫೈನಲಿ ಹೇಳೋದಾದ್ರೆ, ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತ ನಾವು ಕರಿತೀವಿ, ಅಂತ ಒಂದು ಸಮಸ್ಯೆಯಲ್ಲೂ ಕೂಡ ಅಮೃತ ಶಕ್ತಿ ಸಹಾಯಕ್ಕೆ ನಿಲ್ಲುತ್ತೆ. ಈ ಹೊಟ್ಟೆಯಲ್ಲಿ ಸಮಟೈಮ್ಸ್ ಕ್ರ್ಯಾಂಪ್ ಆಗೋದು ಅಂತ ಹೇಳ್ತಾರೆ. ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಈ ಹೊಟ್ಟೆಯಲ್ಲಿ ಒಂಥರ ಸೆಳೆತ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅದನ್ನು ಕೂಡ ಈ ದೂರ ಮಾಡ್ಲಿಕ್ಕೆ ಅಮೃತ ಶಕ್ತಿ ಸಹಾಯ ಮಾಡುತ್ತೆ. ಎಷ್ಟೋ ಸಂದರ್ಭದಲ್ಲಿ ಈ ಕಾನ್ಸ್ಟಿಪೇಷನ್, ಮಲಬದ್ಧತೆ ಅಂತ ಸಮಸ್ಯೆಗಳನ್ನು ಕೂಡ ಹತೋಟಿಗೆ ತರಲಿಕ್ಕೆ ಅಮೃತ ಶಕ್ತಿ ತುಂಬಾ ಸಹಾಯವನ್ನ ಮಾಡ್ತಕ್ಕಂಥದ್ದು. ಈ ಇಷ್ಟು ಉಪಯೋಗಗಳನ್ನ ನಾವು ಈ ಪ್ರಾಡಕ್ಟ್ ನಿಂದ ಪಡ್ಕೋಬಹುದು. ಸೊ ಇದನ್ನ ತೆಗೆದುಕೊಳ್ಳೋ ರೀತಿ ಏನಪ್ಪಾ ಅಂದ್ರೆ, ಊಟಕ್ಕಿಂತ ಮುಂಚೆ ದಿನಕ್ಕೆ ಅಟ್ಲೀಸ್ಟ್ ಒಂದು 3 ಕ್ಯಾಪ್ಸೂಲ್ ಅನ್ನು ಕೂಡ ನೀವು ತಗೋಬಹುದು. ಸಾಫ್ಟ್ ಜೆಲ್ ಅಂತ ನಾವೇನ್ ಕರಿತೀವಿ, ಈ ಪ್ರತಿದಿನ 3 ಸಾಫ್ಟ್ ಜೆಲ್ ನಾವು ಸೇವಿಸಬಹುದು. ಇದೊಂದು ವಿಶೇಷತೆ ಏನು ಅಂದ್ರೆ, ಇದು ಯಾವುದೇ ಕಾಯಿಲೆಯನ್ನ ಕ್ಯೂರ್ ಮಾಡೋದಿಲ್ಲ, ಮತ್ತೆ ನಮ್ಮ ಜೀರ್ಣಕ್ರಿಯೆಯನ್ನ, ಜೀರ್ಣಾಂಗ ವ್ಯೂಹವನ್ನ ಸರಿಯಾಗಿ ಸಕ್ರಿಯವಾಗಿ ಕೆಲಸ ಮಾಡೋದಕ್ಕೆ ಖಂಡಿತ ಈ ಪ್ರಾಡಕ್ಟ್ ನಮ್ಗೆ ಸಹಾಯವನ್ನ ಮಾಡ್ತದೆ. ಅಮೃತ ಶಕ್ತಿ ಅಂದ್ರೆ ನಿಜವಾಗ್ಲೂ ಇದನ್ನ ಅಮೃತ ಅಂತಾನು ಕೂಡ ನಾವು ಹೇಳ್ಬೋದು. ಸೊ ಇದರ ಒಂದು MRP ರೇಟ್ ಬಂದ್ಬಿಟ್ಟು 385 ರೂಪಾಯಿ ಇರ್ತದೆ, DP ರೇಟ್ ಬಂದ್ಬಿಟ್ಟು 321 ಇರ್ತದೆ. ಸೊ ಇದರ ಒಂದು ಅನುಭವ ಹೇಳೋದಾದ್ರೆ, ತುಂಬಾ ಜನ ಕಸ್ಟಮರ್ಸ್ಗೆ ನಾವು ಕೂಡ ಪ್ರಮೋಟ್ ಮಾಡಿದೀವಿ. ಕರೋನಾ ಅಂತ ಟೈಮಲ್ಲಿ ತುಂಬಾ ಜನಗಳಿಗೆ ಇದು ಯೂಸ್ಫುಲ್ ಆಗಿದೆ. ಗ್ಯಾಸ್ಟ್ರಿಕ್ ಆದಾಗ ನಾನು ಹೇಳ್ದಂಗೆ ಎದೆ ಉರಿ, ಎದೆ ಊತ ಮತ್ತೆ ಪಕ್ಕೆಗಳು ಹಿಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಬಿಫೋರ್ ಫುಡ್ ಕೊಟ್ಟಾಗ ತುಂಬಾ ಜನಗಳಿಗೆ ಬೆಸ್ಟ್ ರಿಸಲ್ಟ್ಸ್ ಬಂದಿದೆ. ಅದು ಒಂದು ಶೇರಿಂಗ್ ಹೇಳ್ಬೋದು. ಇನ್ನೊಂದು, ತುಂಬಾ ಜನಕ್ಕೆ ಹಲ್ಲು ನೋವು ಇರ್ತದೆ. ಇದರಲ್ಲಿ ಲವಂಗದ ಆಯಿಲ್ ಇರೋದ್ರಿಂದ ರಾತ್ರಿ ಮಲಗುವಾಗ ಈ ಟ್ಯಾಬ್ಲೆಟ್ ಅನ್ನ ನಾಲ್ಗೆ ಮೇಲೆ ಅಥವಾ ನಾಲ್ಗೆ ಕೆಳಗೆ ಇಟ್ಕೊಂಡು ಮಲಗೋದ್ರಿಂದ ಹಲ್ಲು ನೋವು ಕೂಡ ತುಂಬಾ ಜನಕ್ಕೆ ರಿಲೀಫ್ ಆಗಿದೆ ಅಂತ ಹೇಳ್ಬೋದು. ಸೊ ಇಷ್ಟು ಈ ವಿಷಯದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ವಿಜಯ್ ಸರ್. ಥ್ಯಾಂಕ್ ಯು ಸೋ ಮಚ್ ಸಮೀರ್ ಮೋದಿ ಸರ್. ಥ್ಯಾಂಕ್ ಯು ಟು ಆಲ್ ಟೀಮ್ ಮೆಂಬರ್ಸ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಗ್ರೇಟ್ ಡೀಟೇಲ್ ನಾಲೆಡ್ಜ್. ಈಗ ನೋಡೋಣ, ಈ ಅಮೃತ ಶಕ್ತಿನ ಬಳಸಿ ವಿಶೇಷವಾಗಿ ಯಾರಿಗೆಲ್ಲ ಏನೇನು ರಿಸಲ್ಟ್ಸ್ ಬಂದಿದೆ ಅನ್ನೋದನ್ನ ನೋಡೋಣ. ಶ್ವೇತಾ ಮ್ಯಾಮ್. ಗುಡ್ ಮಾರ್ನಿಂಗ್. ಯಾವುದೇ ಒಂದು ಡಿಸೀಸ್ ಬರ್ಲಿಕ್ಕೆ ಮೇನ್ ರೀಸನ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಡಿಫಾಲ್ಟ್ ಆದಾಗ. ಸೊ
ಇದು ಆಕ್ಚುಲಿ ಡಿಸೀಸ್ಗೆ ಕ್ಯೂರ್ ಮಾಡ್ಲಿಕ್ಕೆ ಯೂಸ್ ಆಗಲ್ಲ, ಬಟ್ ಅದು ಕಾರಣ ಆಗಿರೋದೇ ಡೈಜೆಸ್ಟಿವ್ ಸಿಸ್ಟಮ್ ಆದ್ರಿಂದ ಇದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಅವ್ರು ಹೇಳಿದಂಗೆ ಎಕ್ಸ್ಪೆಷಲಿ ವಾಮಿಟಿಂಗ್, ಲೂಸ್ ಮೋಷನ್ಗೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಕೊಡುತ್ತೆ. ಅದೇ ತರ ಅಮೃತ ಶಕ್ತಿನ ವಿವಿಧ ರೂಪದಲ್ಲಿ ನಾವು ಬಳಸ್ಬೋದು. ಈಗ ಲೈಕ್ ಸ್ಟೀಮ್ ತಗೊಳೋದಕ್ಕೆ ಯೂಸ್ ಮಾಡಿದ್ರೆ ಕೋಲ್ಡ್ಗೆ, ಕಾಫಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಈಗ ಎಕ್ಸ್ಪೆಷಲಿ ಈ ಒಂದು ಕರೋನಾ ಟೈಮಲ್ಲಂತೂ ಡೈಲಿ ಮಾರ್ನಿಂಗ್ ಅಂಡ್ ನೈಟ್ ಇದ್ರದ್ದು ಸ್ಟೀಮ್ ತಗೊಂಡ್ರೆ ತುಂಬಾ ಘಾಟ್ ಇರುತ್ತೆ, ಬಟ್ ಒಂದು ಕ್ಯಾಪ್ಸೂಲ್ ಬಿಸಿ ನೀರಿಗೆ ಹಾಕ್ಬಿಟ್ಟು ಸ್ಟೀಮ್ ತಗೊಳೋದ್ರಿಂದ ಎಕ್ಸ್ಟ್ರಾರ್ಡಿನರಿ ಬೆನಿಫಿಟ್ಸ್ ಬರುತ್ತೆ. ಅಷ್ಟೇ ಹೇಳ್ತೀರಾ, ಸ್ನಾನ ಮಾಡೋವಾಗೂ ಅಷ್ಟೇ ಸ್ನಾನ ಮಾಡೋ ನೀರಿಗೆ ಒಂದು ಕ್ಯಾಪ್ಸೂಲ್ ರಸನ ಹಾಕೋದ್ರಿಂದ ಮೈಕೈ ನೋವು ಬರ್ದಿರ ಇರುತ್ತೆ, ಮತ್ತೆ ಕಣ್ಣೂರಿ ಆಗ್ತಿರುತ್ತೆ ಕೆಲವರಿಗೆ, ಮೊಬೈಲ್ ಜಾಸ್ತಿ ನೋಡಿ, ಲ್ಯಾಪ್ಟಾಪ್ ಜಾಸ್ತಿ ನೋಡಿ, ಅದಕ್ಕೂ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಅಷ್ಟೇ ಹೇಳ್ತೀರಾ. ಮತ್ತೆ ನಮ್ಮ ಟೀಮ್ ಮೇಟ್ಸ್ ಒಬ್ರು ತುಂಬಾನೇ ಫೀವರ್ ಬಂದು ಅವರು ಆಕ್ಚುಲಿ ವೆಟರ್ನರಿ ಡಾಕ್ಟರ್ ಆಗಿದ್ಕೊಂಡು ತುಂಬಾ ಹೆದರ್ಬಿಟ್ಟಿದ್ರು, ನಂಗೆ ಕೊರೋನಾ ಬಂದ್ಬಿಟ್ಟಿದೆ ಅಂತ. ಬಟ್ ಅಮೃತ ಶಕ್ತಿ ಸಜೆಸ್ಟ್ ಮಾಡಿದ್ರೆ ಅವ್ರಿಗೆ ಅದನ್ನ ತಗೊಂಡಿದ ತಕ್ಷಣ ಪಲ್ಸ್ ರೇಟ್ ಇಂಪ್ರೂವ್ ಆಯ್ತು. ಸೊ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಮೃತ ಶಕ್ತಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್ ಡಿಫರೆಂಟ್ ಎಕ್ಸ್ಪೀರಿಯನ್ಸಸ್. ನೆಕ್ಸ್ಟ್ ಶ್ರವಣ. ಗುಡ್ ಮಾರ್ನಿಂಗ್ ಸರ್. ಇವಾಗ ಇಷ್ಟೊತ್ತು ಪ್ರಾಡಕ್ಟ್ ಬಗ್ಗೆ ಏನೇನು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತ ಹೇಳಿದ್ರು ಅಷ್ಟು ಕೇಸಸ್ಗೂ ನಾನು ಇದು ಕೊಟ್ಟಿದ್ದೀನಿ, ಅಷ್ಟೇ ರಿಸಲ್ಟ್ ಬಂದಿದೆ ಸರ್. ಮನೆಯಲ್ಲಿ ನಮ್ಮ ಹಸ್ಬೆಂಡ್ಗೆನೆ ಇದ್ದಕ್ಕಿದ್ದಂಗೆ ಏನಾದ್ರು ಈ ತರ ಲೂಸ್ ಮೋಷನ್ ಪ್ರಾಬ್ಲಮ್ ಬಂದ್ಬಿಟ್ಟಾಗ ಅವ್ರಿಗೆ ಆಂಟಿಬಯೋಟಿಕ್ ಕೊಟ್ರೇನೆ ಅವ್ರಿಗೆ ಸ್ಟಾಪ್ ಆಗೋದು, ಇಲ್ಲ ಅಂದ್ರೆ ಆಗ್ತಿರ್ಲಿಲ್ಲ. ಅಂತ ಸಿಚುಯೇಷನ್ ಅಲ್ಲಿ ರಾತ್ರಿ 2 ಗಂಟೆಯಲ್ಲಿ ಆತರ ಆಗ್ಬಿಟ್ಟಾಗ ಇದನ್ನ ಪ್ರಾಡಕ್ಟ್ ಲಾಂಚ್ ಮಾಡಿದಾಗ ಕಂಪನಿಯಲ್ಲಿ ಹೇಳಿರೋ ಪ್ರಕಾರ ಅದನ್ನ ಒಂದು ಪ್ರಾಡಕ್ಟ್ ಬಂದಿದ ತಕ್ಷಣ ತಗೊಂತಾ ಇದೆ, ಯಾವುದೇ ಪ್ರಾಡಕ್ಟ್ ಆಗ್ಲಿ. ಸರಿ, ಆ ತರ ಒಂದು ಕೇಸಸ್ ಅಲ್ಲಿ ನಾನು ಆನ್ ದ ಸ್ಪಾಟ್ 2 ಗುಳಿಗೆ ಕೊಟ್ಟಾಗ ಅವ್ರಿಗೆ 5 ನಿಮಿಷದಲ್ಲಿ ರಿಸಲ್ಟ್ ಬಂದಿದೆ ಸರ್. ಆವಾಗ ನಂಗೆ ಅದು, ಯಾಕಂದ್ರೆ ಅಂತ ಕ್ರಾನಿಕ್ ಟೈಮಲ್ಲಿ ಆಂಟಿಬಯೋಟಿಕ್ ಇಲ್ದಿದ್ರೆ ವಾಸಿ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿ ವಾಸಿ ಆಗಿದ್ದು ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು. ಮತ್ತೆ ಮನೆಯಲ್ಲಿ ಆತರ ಯಾವ್ದಾದ್ರು ಆದಾಗ ತಕ್ಷಣ ಅದನ್ನು ಕೊಡ್ತೀನಿ. ಮತ್ತೆ ಇದು ಗ್ಯಾಸ್ಟ್ರಿಕ್ ಆದಾಗ ಹೇಗೆ ಮಸಲ್ಸ್ ಕ್ಯಾಚ್ ಆಗ್ಬಿಡುತ್ತೆ, ಶರೀರನೇ ಅಲ್ಲಾಡ್ಸಕ್ ಆಗೋದಿಲ್ಲ, ಆತರ ಒಂದ್ ಟೈಮಲ್ಲಿ ಇದು ಕೊಟ್ಟಿದ ತಕ್ಷಣ ರಿಲೀಫ್ ಆಗತ್ತೆ. ಆ ತರ ಒಂದು ಕೇಸ್ಗೂ ನಾನು ತುಂಬಾ ಕೊಟ್ಟಿದ್ದೀನಿ. ಲೂಸ್ ಮೋಷನ್ ಆಗ್ತಿದ್ರೆ, ಒಂದು ಕಾನ್ಸ್ಟಿಪೇಷನ್ ಆದ್ರೆ, ಎದೆಯಲ್ಲಿ ಉರಿ ಆಗೋದಿಕ್ಕೆ, ಈ ತರದಕ್ಕೆಲ್ಲ ತುಂಬಾ ಜನಕ್ಕೆ ಈ ಒಂದು ಎಕ್ಸಾಂಪಲ್ ನ ಶೇರ್ ಮಾಡಿ ನಾನು ತುಂಬಾ ಜನಕ್ಕೆ ಪ್ರಮೋಟ್ ಮಾಡಿದ್ದೀನಿ. ಅವ್ರಿಗೂ ಹಾಗೆ ರಿಸಲ್ಟ್ ಬರ್ತಾ ಇದೆ. ಯಾವಾಗ ಇದು ಜನರಲ್ ಮೆಡಿಸನ್ ತರ ಬೇಗ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಒಂದು ಪ್ರಾಬ್ಲಮ್, ಈ ಒಂದು ಸಪ್ಲಿಮೆಂಟ್ ಅವ್ರಿಗೆ ಇಷ್ಟ ಆಗಿದ ತಕ್ಷಣ ಬೇರೆ ಸಪ್ಲಿಮೆಂಟ್ಸ್ಗೂ ಅವ್ರು ಬೇಗ ನಂಬಿಕೆನೂ ಬರ್ತಾ ಇದೆ ಸರ್. ಇವಾಗ ಮೇಡಮ್ ಹೇಳಿರೋ ಎಲ್ಲಾ ಒಂದು ಪ್ರಾಬ್ಲಮ್ಸ್ಗೂ ನಾನು ಒಂದೊಂದು ಸತಿ ಇದು ಅಟೆಂಡು ಮಾಡಿದ್ದೀನಿ, ರಿಸಲ್ಟ್ ಬಂದಿದೆ. ಫಸ್ಟ್ ಪ್ರಾಡಕ್ಟ್ ಮನೇಲಿ ಇರ್ಬೇಕಾಗಿರೋ ಅಂತದ್ದು ಅಮೃತ ಶಕ್ತಿ, ಗಾರ್ಲಿಕ್ ಪಲ್ಸು, ಇವಾಗ ತುಳಸಿ ಬಂದಿದೆ, ಪುದೀನ ತುಳಸಿ, ಆ ತರದ್ದೆಲ್ಲ ರೆಡಿಯಾಗಿ ಇಟ್ಕೊಳ್ಳಿ. ಅದ್ ಯಾವ ತರನು ತೊಂದರೆ ಆಗೋದಿಲ್ಲ ಅಂತ ಒಂದು ಕಾನ್ಫಿಡೆಂಟ್ ಆಗಿ ಹೇಳೋದಿಕ್ಕೆ ಫಸ್ಟ್ ಬಿಲ್ಲಿಂಗ್ ಅಲ್ಲೇ ಇವೆಲ್ಲಾನು ತಗೊಂತಾರೆ ಸರ್. ಅವ್ರಿಗೆ ಯೂಸ್ ಆಗ್ತಾ ಇದೆ. ಇಷ್ಟು ನನ್ನ ಕಡೆಯಿಂದ ಶೇರಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ದ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಸುರೇಶ್ ಸರ್. ನಮಸ್ತೆ ಸರ್. ಹಲೋ. ಒಳಗಡೆ ತಗೊಳ್ಳೋದಲ್ಲದೆ ನಾವು ಹೊರಗಡೆ ಸ್ವಂತ ಬೀಳ್ದಂಗೆ ಸ್ಟೀಮ್ ಯೂಸ್ ಮಾಡ್ತೀವಿ. ನಾವು ಬಕೆಟ್ ಅಲ್ಲಿ ಹಾಕಿ ಮಾಡ್ತೀವಿ ಅಂದ್ರೆ ಅದನ್ನ ಕಟ್ ಮಾಡೋದಂಗೆ ಡಿಸೈನ್ ಆಗುತ್ತೆ. ಸೊ ಅದರಿಂದ ಹೆಲ್ಪ್ ಆಗುತ್ತೆ. ಕೆಲವರು ಶವರ್ ಇಂದ ಮಾಡ್ತಾ ಇರ್ತಾರೆ. ಶವರ್ ಇಂದ ಮಾಡಿದವಾಗ ಏನ್ ಮಾಡ್ತೀವಿ, ಮೊದಲಲ್ಲಿ ಬಿಸಿನೀರು ಹಾಕಿ ಹಾಕಿಟ್ಬಿಟ್ಟಿರ್ತೀವಿ, ಸ್ನಾನ ಎಲ್ಲ ಲಾಸ್ಟ್ ಅಲ್ಲಿ ಅದನ್ನ ಯೂಸ್ ಮಾಡ್ತೀವಿ. ಈ ತರ ನಾವು ಮಾಡ್ತಾ ಇದ್ದೀವಿ ಸರ್. ಮೇಲಿರೋ ಬ್ಯಾಕ್ಟೀರಿಯಾ ಎಲ್ಲ ನಮ್ಗೆ ಕ್ಲೀನ್ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ವಿಜಯಲಕ್ಷ್ಮಿ ಮ್ಯಾಮ್ ಶೇರ್ ಮಾಡ್ತೀರಾ? ಹಾ ಸರ್. ಅಮೃತ ಶಕ್ತಿ ನಾನು ತುಂಬಾ ಜನಕ್ಕೆ, ನಾನು ಗ್ಯಾಸ್ಟ್ರಿಕ್ ತುಂಬಾ ಇತ್ತು, ನಾನು ಔಟರ್ ಫುಡ್ ತಗೊಂತಾ ಇದ್ದೆ, ತುಂಬಾ ಕಮ್ಮಿ ಆಗಿದೆ. ಜಾಸ್ತಿ ಬಿಫೋರ್ ಇದ್ದಾಗ ನಾನು ಪುದೀನ ತುಳಸಿ ತಗೊಂತಿದ್ದೆ. ನನಗೆ ರಿಸಲ್ಟ್ ಬಂದ್ಮೇಲೆ ಕೆಲವು ಸತಿ ನಾನು ಒಂದ್ಸತಿ ರವಿ ಕುಲಕರ್ಣಿ ಸಾರು ಅಮೃತ ಶಕ್ತಿಯಿಂದ ಊತ ಹಾಕೊಂಡ್ರೆ ಕಮ್ಮಿ ಆಗತ್ತೆ ಬಿದ್ದ ತಕ್ಷಣ ಅಂತ ಹೇಳಿದ್ರು. ಅದು ನಾನು ಪ್ರಯೋಗ ಮಾಡಿದಾಗ ತುಂಬಾ ಕಡಿಮೆ ಆಗಿತ್ತು, ತುಂಬಾ ಜನಕ್ಕೆ ಕೊಟ್ಟಿದ್ದೆ, ರಿಸಲ್ಟ್ ಬಂತು. ಏನಕ್ಕೆ ಬರ್ತಾ ಇದೆ ಅಂತ ನನ್ಗೆ ಅಷ್ಟು ಅರಿವು ಆಗ್ತಿರ್ಲಿಲ್ಲ. ಒಂದು MRI ಇದಕ್ಕೆ ಹೋದಾಗ ಡಾಕ್ಟರ್ ತ್ರಿವೇಣಿ ಅಂತ
ಅವರು ನ್ಯಾಚುರೋಪತಿ ಡಾಕ್ಟರ್ ಬಂದಿದ್ರು ಸರ್. ಅವರು ತುಂಬಾ ವಾಕ್ ಮಾಡಿದ್ರು, ಹೈಟು ಡೌನ್ ಎಲ್ಲ ಇತ್ತು. ನೀವು ನಂಬ್ತಿರೋ ಬಿಡ್ತಿರೋ ಆ ಮೇಡಮ್ಗೆ ಸಾಯಂಕಾಲ ಅಷ್ಟೊತ್ತಿಗೆ ಒಂದು ಹೆಜ್ಜೆ ಹಿಂಗಿಡಕ್ ಆಗ್ತಿಲ್ಲ, ಅಷ್ಟು ಪ್ರಾಬ್ಲಮ್ ಆಗಿದೆ ಡಾಕ್ಟರ್ಗೆ. ಸೊ ಆವಾಗ ನಾನು ಅಮೃತ್ ಶಕ್ತಿ ತಗೊಂಡೋಗಿದ್ದೆ. TTI ಒಂದು ಸೊಲೋನೇರ್ ಆಯಿಲ್ ಮಿಕ್ಸ್ ಮಾಡ್ಬಿಟ್ಟು ನಾನು ಅವ್ರಿಗೆ ಹಚ್ಚಿದೆ ಮೇಲೆ. ಇನ್ಸೈಡ್ ಡಾಕ್ಟರ್ಸ್ ಕೆಲವು ಸತಿ ಒಪ್ಪಲ್ಲ. ವಿತಿನ್ 10 minutes ಅಲ್ಲಿ ಸರ್ ಫುಲ್ ನಾರ್ಮಲ್ ಬಂದ್ಬಿಟ್ಟಿದೆ. ಸೊ ಅದು ಆದ್ಮೇಲೆ ಅವರು ಎಷ್ಟು ಜನಕ್ಕೆ ವಿಜಯಲಕ್ಷ್ಮಿ ಅದೇನೋ ಮ್ಯಾಜಿಕ್ ಮಾಡ್ಬಿಟ್ರಪ್ಪ ಅಂತ ಅಲ್ಲಿ ಆಯುರ್ವೇದ ಡಾಕ್ಟರ್ಗೆ ತೋರಿಸಿದ್ರು. ಅವರು ಡಾಕ್ಟರ್ಸ್ ಇರ್ತಾರೆ MR ಇದರಲ್ಲಿ ನ್ಯಾಚುರಲ್ ಕ್ಯೂರ್ ಅಲ್ಲಿ, ಆದ್ರೂ ಕಡಿಮೆ ಆಗಿರ್ಲಿಲ್ಲ. ಅದು ಎಷ್ಟು ಚೆನ್ನಾಗಿದು ವಾಸಿ ಆಗಿದೆ. ಜೊತೆಗೆ ಅಲ್ಲಿ ಕ್ಲಾಸಸ್ ಅಲ್ಲೂ ಹೇಳಿದ್ರು ಸರ್ ಆಯುರ್ವೇದ ಡಾಕ್ಟರ್ಸು, ಅಮೃತ್ ಶಕ್ತಿಯಲ್ಲಿ ಅಚ್ಚಕರ್ಪೂರ ಇರೋದ್ರಿಂದ ಎಂತವ್ರಾಗಿರ್ಲಿ ಈ ಊತ ಅನ್ನೋದು ಬಂದಾಗ ಇದು ಹಾಕಿದ್ರೆ ತುಂಬಾ ಕಡಿಮೆ ಆಗುತ್ತೆ ಅಂತ. ಅದಾದ್ಮೇಲೆ ಈಗ ಎಲ್ಲಾ ಜಾಯಿಂಟ್ ಪ್ರಾಬ್ಲಮ್, ಯಾರಾದ್ರೂ ಜಾಯಿಂಟ್ ಪ್ರಾಬ್ಲಮ್ ಅಂದ ತಕ್ಷಣ ನಾನು ಅಮೃತ್ ಶಕ್ತಿ 3-4 ಕ್ಯಾಪ್ಸಲ್ಸ್ ಮತ್ತೆ ಸ್ವಲ್ಪ TTI ಸೊಲೋನೆರಾಲ್ ಮಿಕ್ಸ್ ಮಾಡಿ ಹಾಕಿ ಅಂತ ಹೇಳ್ತೀನಿ. ಯಾಕಂದ್ರೆ ಪೇನ್ ಕಿಲ್ಲರ್ ತಗೊಂಡ್ರೆ ಅವ್ರಿಗೆ ಅಷ್ಟು ಒಳ್ಳೇದಲ್ಲ. ಇದರಿಂದ ತುಂಬಾ ಜನಕ್ಕೆ ರಿಸಲ್ಟ್ ಬರ್ತಾ ಇದೆ ಸರ್. ಗ್ಲೂಕೋಸ್, ಕ್ಯಾಲ್ಸಿಯಂ ಇದು ಕೊಟ್ಟದ್ಮೇಲೆ ಪೇನ್ ಕಿಲ್ಲರ್ ಇಲ್ದಿರ ಇದನ್ನ ಎಲ್ಲಾ ಕಡೆ ಯೂಸ್ ಮಾಡ್ತಾ ಇದ್ದೀವಿ ನಾವೀಗ. ತುಂಬಾ ಅಮೃತ್ ಶಕ್ತಿ ಸೇಲ್ ಆಗ್ತಿದೆ. ಮೆಡಿಕಲ್ ಸ್ಟೋರ್ ಅವರು ತುಂಬಾ ಸೇಲ್ ಮಾಡ್ತಿದ್ದಾರೆ ಸರ್ ಇವಾಗ ತುಂಬಾ ಕಡೆ. ಥ್ಯಾಂಕ್ ಯು ಸರ್. Thank you, ma'am. Thank you for this special experience. Next, Guru. ಗುಡ್ ಮಾರ್ನಿಂಗ್ ಸರ್, ಆಲ್ ಆಫ್ ಯು ಲೀಡರ್ಸ್ ಗುಡ್ ಮಾರ್ನಿಂಗ್ ಸರ್. ಎಸ್ಪೆಷಲಿ ಇದು ಗ್ಯಾಸ್ಟ್ರಿಕ್ ಗಂತೂ ಸಾಕಷ್ಟು ಕಡೆ ರಿಸಲ್ಟ್ ಸಿಗ್ತಾ ಇದೆ. ಇವತ್ತು ಏನು ಹೊಟ್ಟೆ ಒಳಗಡೆ ಆಗ್ತಕ್ಕಂಥ ಇನ್ಫೆಕ್ಷನ್ಸ್ ಏನಿದೆ, ನೋವಿದೆ, ಊತ, ಕೆಲವೊಂದ್ಸರಿ ಹೊಟ್ಟೆ ಮುರ್ತಾ ಬರ್ತಾ ಇರುತ್ತೆ, ಕೆಲವರಿಗೆ ಅನ್ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆ ತರದಕ್ಕೆ ನಾನು ತುಂಬಾ ಜನ ಕೊಟ್ಟಿದ್ದೀನಿ, 100% ರಿಸಲ್ಟ್ ಸಿಕ್ಕಿದೆ. ಅದ್ರ ಜೊತೆಗೆ ಇನ್ನೊಂದು ಎಸ್ಪೆಷಲಿ ಈ ಒಂದು ಅಮೃತ್ ಶಕ್ತಿನ ಓಪನ್ ಮಾಡಿ ಮಾಸ್ಕಿಗೆ ಒಂದು ಅದನ್ನ ಜೆಲ್ ಅದೇನು ಲಿಕ್ವಿಡ್ ಇರುತ್ತೆ ಅದನ್ನ ಮಾಸ್ಕಿಗೆ ಹಾಕೊಳ್ಳೋದ್ರಿಂದ ಆ ಒಂದು ಉಸಿರಾಟದ ಕ್ರಿಯೆ ತುಂಬಾ ಫಾಸ್ಟ್ ಆಗುತ್ತೆ, ತುಂಬಾ ಸಖತ್ತಾಗಿ ಫೀಲ್ ಅನ್ಸುತ್ತೆ. ಯಾವ ರೀತಿ ಅಂದ್ರೆ ಏನೇ ಇದ್ರೂ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ಗಳನ್ನ ತೆಗಿಲಿಕ್ಕೆ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಕೆಲವೊಂದು ಟೈಮಲ್ಲಿ ಮೂಗ್ ಕಟ್ತಕ್ಕಂಥದ್ದು, ಈ ತರ ಶೀತ ಜಾಸ್ತಿ ಆದಾಗ ಇದನ್ನ ನಾನು ಪ್ರಯೋಗ ಮಾಡಿದ್ದೀನಿ ಸರ್. 100% ವಂಡರ್ಫುಲ್ ರಿಸಲ್ಟ್ ಸಿಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. Yes, thank you, Guru. Thanks for the special experience. ಇವಾಗ ನೋಡೋಣ ನಮ್ಮ ಮುಂದಿನ ಒಂದು ಪ್ರಾಡಕ್ಟ್, ವಿಶೇಷವಾಗಿರ್ತಕ್ಕಂಥ ಪುದೀನ ವಿತ್ ತುಳಸಿ. ಇದು ಸಹ ಡೈಜೆಷನ್ ಗೆ ತುಂಬಾನೇ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು. ಈ ಒಂದು ಪುದೀನ ತುಳಸಿ ಇವತ್ತಿನ ಪರಿಸ್ಥಿತಿಗೆ, ಕೊರೋನಾ ಅಂತ ಪರಿಸ್ಥಿತಿಗೂ ಸಹ ಅನೇಕವಾದ ಬೆನಿಫಿಟ್ಸ್ ಕೊಟ್ಟಿದೆ ಡೈಜೆಷನ್ ಪ್ರಾಬ್ಲಮ್ ಅಲ್ಲಿ. ಇದನ್ನ ನೋಡೋಣ, ಇದ್ರ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಬರ್ತಾರೆ ಮಿಸ್ಟರ್ ಶಶಿಕುಮಾರ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ. ಇದು ನಮ್ಮ ಮೋದಿ ಕೇರ್ ಅಲ್ಲಿ ಇರ್ತಕ್ಕಂಥ ಒಂದು ವೆಲ್ ಡೈಜೆಸ್ಟಿವ್ ಕೇರ್ ಅಂತಾನೆ ಹೇಳ್ಬೋದು. ಇದು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಒಂದು ಮತ್ತೊಂದು ಪ್ರಾಡಕ್ಟ್, ಪುದೀನ ವಿತ್ ತುಳಸಿ. ಇದನ್ನ ಪ್ರಾಚೀನ ಕಾಲದಿಂದಲೂ ಕೂಡ ಈ ಪುದೀನ ಮತ್ತೆ ತುಳಸಿಯನ್ನ ಪ್ರಾಚೀನ ಕಾಲದಿಂದಲೂ ಬಳಸ್ತಾ ಇದ್ರು. ಏನಪ್ಪಾ ಅಂತಂದ್ರೆ ಇದು ಹೊಟ್ಟೆಗೆ ಸಂಬಂಧಿಸಿದಂತಹ ಹಲವಾರು ಸಮಸ್ಯೆಗಳಿಗೆ ಇದು ಆಯುರ್ವೇದಿಕ್ ಪಂಡಿತರು ಕೂಡ ಇದನ್ನ ಬಳಸ್ತಾ ಇದ್ರು. ಇದರಲ್ಲಿ ಏನಿದೆಯಪ್ಪ ಅಂದ್ರೆ ಪುದೀನ ಮತ್ತೆ ತುಳಸಿ ಇದೆ. ಈ ಪುದೀನ ಮತ್ತೆ ತುಳಸಿಯನ್ನ ಸಮ್ಮಿಳಿತಗೊಳಿಸಿ ಉತ್ಪಾದಿಸಿರ್ತಕ್ಕಂಥ ಒಂದು ಸಾಫ್ಟ್ ಜೆಲ್ ಆಗಿದೆ ಇದು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಮತ್ತೆ ಹೊಟ್ಟೆಗೆ ಸಂಬಂಧಿಸಿದಂತಹ ಅನೇಕ ಸಮಸ್ಯೆಗಳನ್ನ ಇದು ದೂರ ಮಾಡ್ತಕ್ಕಂಥ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇದರ ಫ್ಯೂಚರ್ಸ್ ಮತ್ತೆ ಬೆನಿಫಿಟ್ಸ್ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಇದರಲ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದರಲ್ಲಿ ಪುದೀನ ಮತ್ತೆ ತುಳಸಿ ಇದನ್ನ ಪುದೀನವನ್ನ ಮನೆಮದ್ದಾಗಿ ಮತ್ತೆ ತುಳಸಿಯನ್ನ ಆಯುರ್ವೇದದ ಗಿಡಮೂಲಿಕೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಿಂದ ಇದರಲ್ಲಿ ಏನಾಗುತ್ತೆ, ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಕಾಯಿಲೆಗಳನ್ನ ಗುಣ ಮಾಡ್ತಕ್ಕಂಥ ಶಕ್ತಿ ಇದೆ ಮೊದಲನೇದಾಗಿ. ಎರಡನೇದಾಗಿ ಇದು ಜೀರ್ಣಾಂಗ ಯೋಧದ ಕೆಲಸವನ್ನ ಏನ್ ಮಾಡುತ್ತೆ, ಚೆನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಹಲವಾರು ಸಮಸ್ಯೆಗಳನ್ನ ಇದು ದೂರ ಮಾಡುತ್ತೆ ಎರಡನೇದಾಗಿ. ಮೂರನೇದಾಗಿ ಇದು ಸಾಕಷ್ಟು ಇನ್ಫೆಕ್ಷನ್, ಹೊಟ್ಟೆಗೆ ಸಂಬಂಧಿಸಿದಂತ ಇನ್ಫೆಕ್ಷನ್ ಗಳನ್ನ ಇದು ಹತೋಟಿ ತರುತ್ತೆ ಮತ್ತೆ ಅದರ ವಿರುದ್ಧ ರಕ್ಷಣೆ ಮಾಡುತ್ತೆ. ಮತ್ತೆ ಇದರ ನಮ್ಮ ಇನ್ಕ್ರೀಸ್ ಇಮ್ಯುನಿಟಿ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚಿಸುತ್ತೆ. ಅದೇ ರೀತಿ ಇದರಲ್ಲಿರ್ತಕ್ಕಂತಹ ಕೀ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋದಾದ್ರೆ, ಇದರಲ್ಲಿ ತುಳಸಿ ಅಂದ್ರೆ ಈ ತುಳಸಿಯನ್ನ ನಾವು ಹೋಲಿ ಬೇಸಿಲ್ ಅಂತಾನೆ ಕರಿತೀವಿ. ಇದರಲ್ಲಿ ಹಲವಾರು ಔಷಧೀಯ ಗುಣಗಳು ಈ ತುಳಸಿಯಲ್ಲಿ ಇರುತ್ತೆ. ಈ ತುಳಸಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದು ಒಂದು ಜರ್ಮಿಸೈಡಲ್ ಆಗಿ ಇದು ಒಂದು ಕೆಲಸ ಮಾಡುತ್ತೆ. ಇದು ಹಲವಾರು ಜರ್ಮ್ಸ್ ವಿರುದ್ಧ, ನಮ್ಮ
ಹೊಟ್ಟೆಗೆ ರಕ್ಷಣೆಯನ್ನು ನೀಡುತ್ತೆ. ಅದೇ ರೀತಿ ಇದರಲ್ಲಿ ಫಂಗಸ್ ಇನ್ಫೆಕ್ಷನ್ ಆಗದೆ ಇರುವ ಹಾಗೆ ಇದೇನ್ ಮಾಡುತ್ತೆ, ನಮ್ಮ ಹೊಟ್ಟೆಯಲ್ಲಿ ಫೈಟ್ ಮಾಡುತ್ತೆ. ಅದೇ ರೀತಿ ಹಲವಾರು ರೀತಿಯ ಬ್ಯಾಕ್ಟೀರಿಯಾಗಳ ವಿರುದ್ಧ ಏನ್ ಮಾಡುತ್ತೆ, ಇದು ನಮಗೆ ರಕ್ಷಣೆಯನ್ನ ಕೊಡುತ್ತೆ. ಅದೇ ರೀತಿ ಇದರಲ್ಲಿ ರಿಚ್ ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತ ಹಲವಾರು ಸಮಸ್ಯೆಗಳ ವಿರುದ್ಧ ಏನ್ ಮಾಡುತ್ತೆ, ನಮಗೆ ರಕ್ಷಣೆಯನ್ನ ಕೊಡುತ್ತೆ. ಅದೇ ರೀತಿ ಪುದೀನ, ಇದೊಂದು ಮಿಂಟ್ ಅಂತ ಕರಿತೀವಿ. ಈ ಪುದೀನ ಏನ್ ಮಾಡುತ್ತಪ್ಪ ಅಂತಂದ್ರೆ, ಪುದೀನದಲ್ಲಿ ಏನಿದೆ ಅಂದ್ರೆ ಇದು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತ ಹೊಟ್ಟೆ ನೋವಿನ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತೆ. ಅದೇ ರೀತಿ ಗ್ಯಾಸ್ ಕ್ರಿಯೇಷನ್ ವಿರುದ್ಧ, ಅಜೀರ್ಣಕ್ರಿಯೆಯನ್ನ ಸುಧಾರಣೆ ಮಾಡುತ್ತೆ. ಅದೇ ರೀತಿ ಕರುಳಿನ ಆರೋಗ್ಯ ಮತ್ತೆ ಕರುಳಿನ ಮಾಂಸಖಂಡಗಳು ತುಂಬಾ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡಲು ಇದು ಸಹಾಯ ಮಾಡುತ್ತೆ. ಅದೇ ರೀತಿ ಜೀರ್ಣಕ್ರಿಯೆ ಸರಾಗವಾಗಿ ಮುಂದುವರಿಸಲು ಆಮೇಲೆ ಕೆಲಸ ಮಾಡಲು ಈ ಪುದೀನ ಸಹಾಯ ಮಾಡುತ್ತೆ. ಇದರ ಫ್ಯೂಚರ್ ಮತ್ತೆ ಬೆನಿಫಿಟ್ಸ್, ಇದರಿಂದ ಏನೇನು ಉಪಯೋಗ ಇದೆ ಅಂತ ನೋಡೋದಾದ್ರೆ, ಇದು ಗಿಡಮೂಲಿಕೆಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಅದೇ ರೀತಿ ಇದರಲ್ಲಿ ನ್ಯಾಚುರಲ್ ಎಸೆನ್ಷಿಯಲ್ ಆಯಿಲ್ ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕಾಗ್ಲಿ ಅಥವಾ ನಮ್ಮ ದೇಹಕ್ಕಾಗ್ಲಿ ಯಾವುದೇ ದುಷ್ಪರಿಣಾಮ ಉಂಟಾಗೋದಿಲ್ಲ. ಅದೇ ರೀತಿ ಇದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಬೆಳವಣಿಗೆಯನ್ನು ಏನ್ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ. ಮೂರನೇದಾಗಿ ಇದು ಹೊಟ್ಟೆಯಲ್ಲಿ ಎಸಿಡಿಟಿ ವಿರುದ್ಧ ಹೋರಾಡಿ ಏನ್ ಮಾಡುತ್ತೆ, ಹೊಟ್ಟೆಯನ್ನ ಕೂಲ್ ಮಾಡುತ್ತೆ, ತಂಪಾಗಿಸುತ್ತೆ. ಅದೇ ರೀತಿ ನಾಲ್ಕನೇದಾಗಿ ಇದು ಹೊಟ್ಟೆ ಉಬ್ಬರ ಆಗಿರ್ಬೋದು, ಆಮೇಲೆ ಎದೆ ಉರಿತ ಆಗುತ್ತೆ, ಹೊಟ್ಟೆಯಲ್ಲಿ ತಳಮಳ ಆಗೋದಾಗಿರ್ಬೋದು, ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು, ಆಮೇಲೆ ಎಸಿಡಿಟಿ ಪ್ರಾಬ್ಲಮ್ ಆಗಿರ್ಬೋದು. ಅದರಿಂದ ಏನ್ ಮಾಡುತ್ತೆ, ನ್ಯಾಚುರಲ್ ಆಗಿ ರಿಲೀಫ್ ಆಗೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಇದು IBS ಅಂದ್ರೆ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ ಹೇಳಿ, ಇದು ಹೊಟ್ಟೆ ಸೆಳೆತ ಆದಾಗ ಅದರ ಆ ಸಮಸ್ಯೆಗಳ ವಿರುದ್ಧ ಇದು ಹೋರಾಡಲು ಕೂಡ ಏನ್ ಮಾಡುತ್ತೆ, ಇದು ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದನ್ನ ಯಾವ ರೀತಿ ನಾವು ಬಳಸಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅಂತ ನೋಡೋದಾದ್ರೆ, ಇದು ಬೆಳಗ್ಗೆ ಮತ್ತೆ ರಾತ್ರಿ, ಬೆಳಗ್ಗೆ ಊಟದ ನಂತರ ಮತ್ತೆ ರಾತ್ರಿ ಊಟದ ನಂತರ ಪ್ರತಿದಿನನೂ ನಾವು ಒಂದೊಂದು ತೆಗೆದುಕೊಳ್ಳೋದ್ರಿಂದ ನಾವು ಹೊಟ್ಟೆಗೆ ಸಂಬಂಧಿಸಿದಂತಹ ಹಲವಾರು ಸಮಸ್ಯೆಗಳಿಂದ ದೂರ ಇರ್ಬೋದು. ಅದೇ ರೀತಿ ಇನ್ನಿತರ ಇದರ ಕೆಲಸಗಳು ಏನು ಅಂತ, ಬೆನಿಫಿಟ್ಸ್ ಏನು ಅಂತ ನೋಡೋದಾದ್ರೆ, ಇದು ನಮಗೆ ಚೆಸ್ಟ್ ಪೈನ್ ಬರುತ್ತೆ, ಚೆಸ್ಟ್ ಪೈನ್ ಅನ್ನು ಕೂಡ ಇದು ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ರಕ್ತ ಶುದ್ಧಿ ಮಾಡುತ್ತಲ್ಲ, ರಕ್ತವನ್ನು ಕೂಡ ಇದು ಶುದ್ಧಿ ಮಾಡುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಕೆಟ್ಟ ಬೆವರಿನ ವಾಸನೆ ಬರುತ್ತೆ, ಆ ಬೆವರಿನ ವಾಸನೆಯನ್ನು ಕೂಡ ಇದೇನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಅದೇ ರೀತಿ ಹಲ್ಲು ಮತ್ತೆ ಒಸಡಿನ ಸಮಸ್ಯೆ ಇದ್ರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಈ ಕೊರೋನಾ ಸಿಚುಯೇಷನ್ ನಲ್ಲಿ ಬಿಸಿನೀರಿಗೆ ಇದನ್ನ ಒಂದು ಕ್ಯಾಪ್ಸೂಲ್ ಅನ್ನ ಹಾಕಿ ಇದರ ಉಗಿಯನ್ನ ತೆಗೆದುಕೊಳ್ಳೋದ್ರಿಂದ, ಸ್ಟೀಮ್ ತೆಗೆದುಕೊಳ್ಳೋದ್ರಿಂದ ಕೋಲ್ಡ್ ಆಗಿರ್ಬೋದು, ಕಫ್ ಆಗಿರ್ಬೋದು, ಆಮೇಲೆ ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಇದು ಕೂಡ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಜಠರದ ಹಲವಾರು ಸಮಸ್ಯೆಗಳನ್ನು ಕೂಡ ಇದೇನ್ ಮಾಡುತ್ತೆ, ಕಡಿಮೆ ಮಾಡ್ತಾ ಬರುತ್ತೆ. ಇದರಲ್ಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ನಮ್ಮ ಓನರ್ ಮಗನಿಗೆ ಏನಾಗಿತ್ತು ಅಂದ್ರೆ, ಮಧ್ಯರಾತ್ರಿ ಅವನಿಗೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ 3 ಗಂಟೆಗೆ. ಅವನು ಬೆಳಗ್ಗೆ 6 ಗಂಟೆ ಆಗಿದೆ, ಆಸ್ಪತ್ರೆಗೆ ಹೋಗ್ಬೇಕು, ಹೊಟ್ಟೆ ನೋವು, ಇವತ್ತು ಕಾಲೇಜಿಗೆ ಹೋಗಕ್ ಆಗೋದಿಲ್ಲ ಅಂತ ಹೇಳಿ ಕುತ್ಕೊಂಡಿದ್ದ. ನಾನು ಏನು ಅಂತ ವಿಚಾರ ಮಾಡಿದಾಗ, ಇಲ್ಲ ಹೊಟ್ಟೆ ನೋವಾಗಿದೆ ಸರ್ ಅಂತ ಅಂದ್ರು. ಅವಾಗ ನಾನು ಈ ಒಂದು ಸಾಫ್ಟ್ ಜೆಲ್ ಅನ್ನ ಅವ್ರಿಗೆ ಕೊಟ್ಟಿದ್ದೆ, ಈ ಪುದೀನ ತುಳಸಿಯ ಒಂದು ಸಾಫ್ಟ್ ಜೆಲ್ ಕೊಟ್ಟಿದ್ದೆ. ಅವನು 10 ಮಿನಿಟ್ಸ್ ಆದ್ಮೇಲೆ, ಇಲ್ಲ ಸರ್, ಇಲ್ಲ ಆರಾಮಾಯ್ತಾ ಅಂತ ಕೇಳಿದಾರೆ. ನಾನು ಹೋಗಿ 10 ಮಿನಿಟ್ಸ್ ಕೊಟ್ಟು 10 ಮಿನಿಟ್ಸ್ ಆದ್ಮೇಲೆ, ಸರ್ ಆರಾಮಾಯ್ತು, ಈಗ ಹೊಟ್ಟೆ ಸಮಸ್ಯೆ, ಹೊಟ್ಟೆ ನೋವು ಏನೂ ಇಲ್ಲ, ಕಾಲೇಜಿಗೆ ಹೋಗ್ತಿದ್ದಾನೆ ಸರ್ ಅಂತ ಅಂದ್ರು. ನನಗೆ ಅವಾಗ ಗೊತ್ತಾಯ್ತು ಇದ್ರ ಬೆಸ್ಟ್ ರಿಸಲ್ಟ್ ಏನು ಅಂತ. ನಾನು ಕೂಡ ಇದನ್ನ ಪುದೀನ ಮತ್ತೆ ತುಳಸಿಯನ್ನ ರೆಗ್ಯುಲರ್ ಆಗಿ, ಈಗ ಕೊರೋನಾ ಇರೋದ್ರಿಂದ ನಾನು ಏನ್ ಮಾಡ್ತೇನೆ, ನಮ್ಮ ತಂದೆಯರಿಗೂ ಕೂಡ ಈ ಕೊರೋನಾ ಬಂದಿತ್ತು. ಅವಾಗ ನಾನು ಏನ್ ಮಾಡ್ತಿದ್ನಪ್ಪ ಅಂದ್ರೆ, ಅವರಿಗೆ ಸ್ಟೀಮ್ ತಗೊಳಕ್ಕೂ ಕೊಡ್ತಿದ್ದೆ. ಅದ್ರ ಜೊತೆಯಲ್ಲಿ ನೈಟ್, ಬೆಳಗ್ಗೆ ಮತ್ತೆ ರಾತ್ರಿ ಏನ್ ಮಾಡ್ತಿದ್ದೆ, ಆ ರೂಮ್ ಅಲ್ಲಿ ಬಿಸಿನೀರನ್ನ ಕಾಸಿ, ಆ ಬಿಸಿನೀರಿಗೆ ಒಂದು ಸಾಫ್ಟ್ ಜೆಲ್ ಅನ್ನ ಹಾಕಿ ಅದರ ಒಂದು ಸ್ಮೆಲ್ ಅನ್ನು ತಗೊಳ್ಳಿ, ಆ ಸ್ಮೆಲ್ ತಗೊಂಡಾಗ ಉಸಿರಾಟದ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಅದ ಬಿಸಿನೀರಿಗೆ ಹಾಕಿ ಇಡ್ತಿದ್ದೆ. ಆ ಉಗಿಯನ್ನ ಕುಡಿಯೋದ್ರಿಂದ ಅವರಿಗೆ ಉಸಿರಾಟ ಸರಾಗವಾಗಿ ನಡೆಯೋದಕ್ಕೂ ಕೂಡ ಇದು ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು. ಇಷ್ಟನ್ನ ಹೇಳೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಅಪ್ಲೈನ್ ಆಗಿರ್ತಕ್ಕಂಥ ಬೆಂಕೇಶ್ ಸರ್ ಹಾಗೂ ವಿಜಯ್ ಸರ್ ಇಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ರವಿಕುಮಾರ್, ಡೀಟೇಲ್ ನಾಲೆಡ್ಜ್. ಸ್ಟೂಡೆಂಟ್ಸ್, ಈಗ ನೋಡೋಣ ಶಾರ್ಟ್ ಆಗಿ ನಮ್ಮನ್ನ ಏನೆಲ್ಲ ವಿಶೇಷವಾದ ಅನುಭವ ಕೊಟ್ಟಿದೆ ಅಂತ. ಎಸ್ ವಾಣಿ ಶಶಿಧರ್ಮ. ಹಲೋ, ಗುಡ್ ಮಾರ್ನಿಂಗ್ ಸರ್. ವಾಣಿ ಅಂತ. ಇದು ಒಂದು ರೀತಿ ಸಂಜೀವನಿ ಅಂತಾನೆ ಹೇಳ್ಬೋದು. ನಮ್ಮ ಮನೇಲಿ ಇದು ಯಾವಾಗ್ಲೂ ಇಟ್ಕೊಂಡೇ ಇರ್ತೀನಿ. ಈ ಹೊಟ್ಟೆ ಪ್ರಾಬ್ಲಮ್ ಆಗ್ಲಿ, ಅಮೃತ ಶಕ್ತಿ, ಪುದೀನ ತುಳಸಿ, ಇವೆಲ್ಲ ನಮ್ಮ ಮನೆಯಲ್ಲಿ ಸ್ಟಾಕ್ ಇದ್ದೇ ಇರುತ್ತೆ. ಯಾವುದೇ ಒಂದು ಸಣ್ಣ ಪ್ರಾಬ್ಲಮ್ ಆದ್ರೂ ಅದರಿಂದ ನಮಗೆ ಬೇಗ ರಿಲೀಫ್ ಸಿಗುತ್ತೆ.
ಮುಖ್ಯವಾಗಿ ಇವಾಗ ನಮ್ಮ ಹಸ್ಬೆಂಡ್ ಒಂದ್ಸಲಿ ಲೂಸ್ ಮೋಷನ್ ಶುರು ಆದಾಗ ಅವಾಗ ಮನೆಯಲ್ಲಿ ಬೇರೆ ತರ ಟ್ಯಾಬ್ಲೆಟ್ಸ್ ಎಲ್ಲ ಹೇಳ್ತೇವೆ, ಇಲ್ಲ ಅಮೃತ ಶಕ್ತಿ ಕೊಡ್ತೀನಿ ತಗೊಳ್ಳಿ ಅಂತ ತಗೊಂಡ್ಮೇಲೆ ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲಿ ಅವ್ರು ಕಂಪ್ಲೀಟ್ ಆಗಿ ಅವ್ರು ಸ್ಟಾಪ್ ಆಯ್ತು. ಆಮೇಲೆ ಅವ್ರಿಗೂ ಅದ್ರ ಮೇಲೆ ಕಾನ್ಫಿಡೆನ್ಸ್ ಬಂತು. ಆಮೇಲೆ ಇಲ್ಲಿ ನಮ್ಮ ಪಕ್ಕದ ಮನೆಯವರು 1-2-3 days ಇಂದ ಕಾಣಿಸೋದಿಲ್ಲ. ಯಾಕೆ ಅಂತಂದ್ರೆ ತುಂಬಾ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟಿದೆ, ಎದ್ದೇಳಕ್ ಆಗ್ತಿಲ್ಲ, ನಾನು ಮನೆಗೆ ಇದ್ದೀನಿ ಅಂತಂದ್ರು. ಆಗ ನನ್ನಲ್ಲಿರೋ ಅಮೃತ ಶಕ್ತಿ, ಪುದೀನ ತುಳಸಿ ಮತ್ತೆ ಅದ್ರ ಬಗ್ಗೆ ಎಲ್ಲ ಹೇಳಿ, ಡಿಟಾಕ್ಸ್ ಬಗ್ಗೆ ಹೇಳಿ, ನನ್ನ ಹತ್ರ ಇರೋ ಬುಕ್ ಕೊಟ್ಬಿಟ್ಟು ಇದನ್ನ ಚೆನ್ನಾಗಿ ಓದ್ಕೊಳ್ಳಿ, ನಿಮ್ಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಕೊಟ್ಟಿದ್ದೆ. ಆಮೇಲೆ ನನ್ನ ಹತ್ರ ಇರೋ ಟ್ಯಾಬ್ಲೆಟ್ಸ್ ಅವ್ರು ಕೊಟ್ಟು ಎಲ್ಲ ವಾರ ಇದೊಂದ್ ವಾರ ಟ್ರೈ ಮಾಡಿ ಅಂತ ಕೊಟ್ಟಿದ್ದೆ. ಆಮೇಲೆ ಅವ್ರದ್ದು ಎಷ್ಟು ಸಂತೋಷ ಪಟ್ಟು ಅಂದ್ರೆ ಬಹಳ ಎಫೆಕ್ಟಿವ್ ಆಗಿದೆ. ನಂಗೆ ತುಂಬಾ ಸಂತೋಷ ಆಯ್ತು. ನಾನು ಯಾವ್ಯಾವ ಟ್ಯಾಬ್ಲೆಟ್ಸ್ ತಗೊಂಡ್ರು ನಂಗೆ ಇರ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ನಂಗೆ ಇದೆಲ್ಲ ಒಂದೊಂದು ಟ್ಯಾಬ್ಲೆಟ್ಸ್ ಒಂದೊಂದು ಬಾಕ್ಸ್ ಬೇಕು ಅಂದ್ಬಿಟ್ಟು ಅಮೃತ ಶಕ್ತಿ, ಪುದೀನ ತುಳಸಿ, ಡಿಟಾಕ್ಸ್ ಮತ್ತೆ ಪ್ರೋಟೀನ್ ಪೌಡರ್ ಎಲ್ಲ ಒಂದೇ ಸಲ ಆರ್ಡರ್ ಕೊಟ್ಬಿಟ್ರು, ನಂಗೆ ಇದೆಲ್ಲ ಕೊಡಿಸಿ ಅಂತ ಅಂದ್ಬಿಟ್ಟು. ಅವ್ರು ಇವತ್ತಿಗೂ ಹೇಳ್ತಾ ಇದ್ದಾರೆ, ನಾನು ಇವಾಗ ಯಾವ ಟ್ಯಾಬ್ಲೆಟ್ಸ್ ತಗೊಳ್ತಿರೋ ನನಗಿದೆ ತುಂಬಾ ಚೆನ್ನಾಗಿರೋದು ಕೊಟ್ಟಿದ್ದೀರಾ ಅಂತ ಹೇಳಿದ್ರು. ಮತ್ತೆ ಇವಾಗ ಪುದೀನ ತುಳಸಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇವಾಗ ನಮ್ ಗಂಟ್ಲಲ್ಲಿ ಏನಾದ್ರು ಒಂದ್ ಸ್ವಲ್ಪ ಇಚ್ಚಿಂಗ್ ಬಂದಿದ ತಕ್ಷಣ ಈ ಕೊರೋನಾಗೋಸ್ಕರ ತುಂಬಾ ಭಯ ಆಗ್ಬಿಡತ್ತೆ. ಏನಪ್ಪಾ ಏನೋ ಇಚ್ಚಿಂಗ್ ಆಗ್ತಿದೆ ಅಂತ ರಾತ್ರಿ ಸಣ್ಣಕ್ಕೆ ಮಲಗಿದ್ರೆ ಏನಾದ್ರೆ ಒಂದ್ ಸ್ವಲ್ಪ ಸ್ಲೈಟ್ ಕೆಂಪಂದ್ರೆ ಎಷ್ಟು ಹೆದರಿಕೆ ಆಗುತ್ತೆ ಅಂದ್ರೆ, ಈ ಪುದೀನ ತುಳಸಿನ ಬಾಯಲ್ಲಿ ಹಾಕಿ ಅಗದು ಬಿಟ್ಟು ಸುಮ್ಮನೆ ನೋಡ್ಬಿಡ್ತೇನೆ. ಆಗ ಒಂದು ಗಂಟ್ಲಲ್ಲಿ ಫುಲ್ ಆಗಿ ಕೂಲಿಂಗ್ ಎಫೆಕ್ಟ್ ಎಲ್ಲ ಗಂಟ್ಲೆಲ್ಲ ಕವರ್ ಆಗ್ಬಿಡುತ್ತೆ, ಒಳ್ಳೆ ಪಚ್ಕರ್ಪೂರ ಹಚ್ಚಿದಂಗೆ ಎಲ್ಲ. ವಿತಿನ್ ಎ ಸ್ಪಾನ್ ಆಫ್ ನಾಟ್ ಇವನ್ ಮಿನಿಟ್ಸ್, ಫ್ಯೂ ಸೆಕೆಂಡ್ಸ್ ಅಲ್ಲಿ ಫುಲ್ ಕ್ಲಿಯರ್ ಆಗ್ಬಿಡುತ್ತೆ. ಸೊ ನಿಜವಾಗ್ಲೂ ಹೇಳ್ತೀನಿ, ಒಂಥರ ಸಂಜೀವಿನಿ ಅಂತಾನೆ ಹೇಳ್ಬೋದು. ಇದು ಎಷ್ಟು ಎಫೆಕ್ಟಿವ್ ಆಗಿದೆ ಮತ್ತೆ ಎಷ್ಟು ಸೇಫ್ ಆಗಿದೆ ಅಂದ್ರೆ ಯಾರಿಗೆ ಬೇಕಾದ್ರೂ ನಾವು ಈಸಿಯಾಗಿ ರೆಕಮೆಂಡ್ ಮಾಡ್ಬೋದು. ಮತ್ತೆ ಇನ್ನೊಬ್ರು ಅದೇ ತರ ಬಂದಿದ್ರು, ಅವ್ರಿಗೆ ಹೇಳಿದ ತಕ್ಷಣ ಅವರು ನಮ್ಮ ಪುದೀನ ತುಳಸಿ ಬೇಕು ಅಂತ ಅಂದ್ಬಿಟ್ಟು ಅವರು ತಗೊಂಡ್ರು. ಸೊ ಇದೆಲ್ಲ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಅವ್ರಿಗೆ ಹೇಳಿದ್ದಕ್ಕೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿ ಅವ್ರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ನೆಕ್ಸ್ಟ್ ಸಾರಿಕಾ ಮ್ಯಾಮ್. ಪುದೀನ ತುಳಸಿ ನನ್ನ ಫ್ರೆಂಡ್ ಒಬ್ರಿಗೆ ಹಾಡು ಹೇಳ್ತಾರೆ. ಅವರು ಹಾಡು ಹೇಳಕ್ ಹೋದಾಗ ಗಂಟ್ಲು ನೋವು ತುಂಬಾ ಇತ್ತಂತೆ. ಅವಾಗ ಇದನ್ನ ಇಡಕ್ ಹೇಳಿದೆ. ಅದನ್ನ ಕಚ್ಚಿದ ತಕ್ಷಣ ಅವ್ರಿಗೆ ರಿಲೀಫ್ ಆಗೋಗಿದೆ. ಅವಾಗಿಂದ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಿ ರೆಕಮೆಂಡ್ ಮಾಡಿದ್ದಾರೆ. ಅದೇ ತರ ಗಣೇಶ ಹಬ್ಬದ ಟೈಮಲ್ಲಿ ನಮ್ಮೂರಲ್ಲಿ ಪುರೋಹಿತರಿಗೆ ಒಬ್ರು ಕೊಟ್ಟಿದ್ದೆ, ಗಂಟ್ಲು ನೋವಿದೆ, ಸ್ವಲ್ಪ ಕೆಮ್ಮಂದಂಗಿದೆ ಅಂತ. ಅವಾಗ ಅವ್ರಿಗೂ ಸಹ ಇದನ್ನ ಕೊಟ್ಟಿದ್ದಕ್ಕೆ ಅದನ್ನ ಕಚ್ಬಿಟ್ಟು ಒಂದೊಂದು ಮನೆಯಲ್ಲೂ ಪೂಜೆ ಮಾಡಕ್ ಮುಂಚೆ ಇದನ್ನ ಯೂಸ್ ಮಾಡ್ತಾ ಇದ್ರಂತೆ. ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ಫುಲ್ಲು ಹಬ್ಬ ಟೈಮಲ್ಲಿ ಅಷ್ಟು ಯೂಸ್ ಆಯ್ತು ಅಂತ ಹೇಳಿದ್ರು. ನೆಕ್ಸ್ಟ್ ವರ್ಷ ನಂಗೆ ಸಿಕ್ಕಿದಾಗ ಅವ್ರು ಹೇಳ್ತಾ ಇದ್ರು, ಅದನ್ನ ಹಂಗೆ ಇಟ್ಕೊಂಡು ಯೂಸ್ಫುಲ್ ಆಯ್ತು, ತುಂಬಾ ಚೆನ್ನಾಗಿ ಆಗೋಯ್ತು ಅಂತ ಹೇಳಿದ್ರು. ಅಷ್ಟೊಳಗೆ ಮತ್ತೆ ನನ್ ಗಿಫ್ಟ್ ಆಗಿ ಕೊಟ್ಟೆ. ಅಷ್ಟು ಖುಷಿ ಪಟ್ರೆ ಸರ್. ಯಾರಿಗೆ ಕೋಲ್ಡ್ ಇದೆ ಅಂದ್ರೆ ರನ್ನಿಂಗ್ ನೋಸು, ಇದನ್ನ 2 hours ತಗೊಂಡ್ಬಿಟ್ರೆ ಕಚ್ಬೇಕಾಗಾದ್ರೆ ಕಚ್ಚಿದ ತಕ್ಷಣ ಗಂಟ್ಲಲ್ಲಿ ರಿಲೀಫ್ ಆಗೋಗುತ್ತೆ. 2 hours ತಗೋಬಹುದು. ರನ್ನಿಂಗ್ ನೋಸ್ ಇದ್ದಾಗ ಫುಲ್ ನಾರ್ಮಲ್ ಬಂದ್ಬಿಡುತ್ತೆ. ಕೋಲ್ಡ್ಗಂತೂ ವಂಡರ್ಫುಲ್ ಪ್ರಾಡಕ್ಟ್. ಗಂಟ್ಲು ನೋವು ಇದ್ದಾಗ್ಲೂ ಸಹ ವಂಡರ್ಫುಲ್ ರಿಸಲ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಪ್ರಿಯಾ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಎಲ್ರಿಗೂ ಗುಡ್ ಮಾರ್ನಿಂಗ್ ಸರ್. ಈ ಪುದೀನ ತುಳಸಿ ನಮ್ಮ ಅಮ್ಮನಿಗೆ ತುಂಬಾ ಹೆವಿ ಗ್ಯಾಸ್ಟ್ರಿಕ್ ಇತ್ತು ಸರ್. ಒಂದ್ ಮಸಾಲೆ ಪದಾರ್ಥ ತಿನ್ನಂಗಿಲ್ಲ, ಏನು ಸ್ವಲ್ಪ ಖಾರ ತಿನ್ನಂಗಿಲ್ಲ, ಏನ್ ತಿಂದ್ರು ಕೂಡ ತುಂಬಾ ಗ್ಯಾಸ್ಟ್ರಿಕ್ ಆಗ್ಬಿಡ್ತಾ ಇತ್ತು. ಬಟ್ ಈ ಒಂದು ಪುದೀನ ತುಳಸಿ ರೆಗ್ಯುಲರ್ ಆಗಿ ತಗೊಂಡ್ಮೇಲೆ ಅವ್ರಿಗೆ ಈಗ ಗ್ಯಾಸ್ಟ್ರಿಕ್ ಅನ್ನೋದು ಕೂಡ ಇಲ್ಲ ಸರ್. ಮತ್ತೆ ಅಮೃತ ಶಕ್ತಿ ಬಗ್ಗೆ ಒಂದು ಶೇರ್ ಮಾಡ್ಬೋದಾ ಸರ್? ಹೇಳಿ ಮ್ಯಾಮ್, ಶಾರ್ಟ್ಲಿ. ಸರ್, ನನಗೆ ಊಟ ಮಾಡಿದ್ರೆ ಸಾಕು ಹೊಟ್ಟೆ ಎಲ್ಲ ಫುಲ್ ಊದ್ಕೊಂಡಂಗೆ ಆಗ್ಬಿಡ್ತಾ ಇತ್ತು. ನಂಗೆ ಹೊಟ್ಟೆ ಹೊಡೆದೇ ಹೋಗ್ಬಿಡುತ್ತೆ ಏನೋ ಅನ್ನೋಷ್ಟು ಫೀಲ್ ಆಗ್ತಿತ್ತು. ಬಟ್ ನಾನು ರೆಗ್ಯುಲರ್ ಆಗಿ ಈ ಒಂದು ಅಮೃತ ಶಕ್ತಿ ಯೂಸ್ ಮಾಡಿದೆ, ಇಮಿಡಿಯೇಟ್ ಆಗಿ ಹೋಗ್ತಾ ಇದೆ ಸರ್. ನಂಗೆ ಯಾವುದೇ ತರ ಈಗ ಪ್ರಾಬ್ಲಮ್ ಅನ್ಸಲ್ಲ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪ್ರಾಡಕ್ಟ್ ನ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಕನಕಪ್ಪ. ಆಕ್ಚುಲಿ ಈ ಪುದೀನ ತುಳಸಿ ಮತ್ತೆ ಅಮೃತ ಶಕ್ತಿ ಇದೆಯಲ್ಲ ನಮ್ಮ ಮನೆಯಲ್ಲಿ ಪ್ರತಿಯೊಂದು ದಿವಸನೂ ಸಹಿತ ಡೇ 1 ಇಂದನೂ ಸಹಿತ ನಮ್ಮ ಮನೇಲಿ ಸ್ಟಾಕ್ ಇಟ್ಕೊಂಡಿರ್ತೀವಿ. ಯಾವುದೇ ಒಂದು ಶೀತ, ಕೆಮ್ಮು, ನೆಗಡಿ, ಏನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಈ ತರ ಎಲ್ಲಾ ಸಮಸ್ಯೆಗಳಿಗೂ ಸಹಿತ ಇದು ಒಂದು ಪರಿಹಾರ. ಇದು ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ನಾವು ಯಾವುದೇ ಒಂದು ಸಣ್ಣ ಪುಟ್ಟ ಹಾಸ್ಪಿಟ್ಲಿಗೆ ಹೋಗುದರ ತರ ಆಸ್ಪತ್ರೆಯಿಂದ ದೂರ ಇರಲಿಕ್ಕೆ ಬಹಳ ಸಾಧ್ಯ ಇರುವಂತ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಅಮೃತ ಶಕ್ತಿ ಮತ್ತೆ ಪುದೀನ ತುಳಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ನೆಗಡಿ, ಕೆಮ್ಮು ಆ ತರ ಮತ್ತೆ ಏನಾದ್ರು ಅವೇ ತಗೊಳ್ಳೋದಾಗಿರ್ಬೋದು, ಈ ಪುದೀನ ತುಳಸಿ ಬಹಳ ಚೆನ್ನಾಗಿ ನಮ್ಮ ಲೈಫಲ್ಲಿ ವರ್ಕ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ರೇಣುಕಮ್ಮ.
ಗುಡ್ ಮಾರ್ನಿಂಗ್ ಸರ್. ಪುದೀನ ತುಳಸಿ ಬಗ್ಗೆ ಹೇಳ್ಬೇಕಂದ್ರೆ ಈ ಕೊರೋನಾ ಇದರಲ್ಲಿ ನಾನು ಸುಮಾರು ಜನಕ್ಕೆ ಸಜೆಷನ್ ಮಾಡಿದ್ದೀನಿ ಸರ್. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇದರಲ್ಲಿ ಕಫ, ವಾತ, ಆಮೇಲೆ ಪೈತ ಅದೆಲ್ಲ ಕೂಡ ಕಂಟ್ರೋಲ್ ಆಗುತ್ತೆ. ಊಟ ಆದಮೇಲೆ ಕೆಲವೊಬ್ಬರಿಗೆ ಎದೆ ಉರಿ, ಕೆಮ್ಮು ಒಂದು ಊಟದ ಮಧ್ಯೆನೂ ಕೆಲವೊಬ್ಬರಿಗೆ ಅಸಿಡಿಟಿ ಪ್ರಾಬ್ಲಮ್ ಬರುತ್ತೆ, ಅದೆಲ್ಲ ಕೂಡ ಕಂಟ್ರೋಲ್ ಆಗಿದೆ. ಆಮೇಲೆ ಹೊಟ್ಟೆ ಒಳಗೆ ಉರಿ, ಸಂಕಟ ಅದು ಕೂಡ ಕಡಿಮೆ ಆಗಿದೆ ಸರ್. ಈ ಕೊರೋನಾ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಜನಗಳಿಗೆ ತುಂಬ ಜನ ಬಂದಿದೆ ದಾವಣಗೆರೆಯಲ್ಲಿ. ಅವ್ರಿಗೆಲ್ಲರಿಗೂ ಕೂಡ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ ಕೆಲವೊಬ್ರು ಮನೆಯಲ್ಲೇ ವಾಸಿಯಾಗಿ ನನಗೆ ತುಂಬ ಚೆನ್ನಾಗಿ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸ್ಪೆಷಲ್ ಎಕ್ಸ್ಪೀರಿಯನ್ಸಸ್. ಎಸ್, ಒಂದೊಂದು ಸಹ ವಿಶೇಷವಾಗಿರ್ತಕ್ಕಂಥ ನೋಡ್ತಿದ್ದೀರಾ. ಅದನ್ನ ಬಳಸಿದಾಗ್ಲೇನೆ ಅದರ ವಿಶೇಷತೆ ಗೊತ್ತಾಗೋದು. ಈಗ ಫ್ರೆಂಡ್ಸ್, ಈಗ ನಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಪೆಷಲ್ ಪ್ರಾಡಕ್ಟ್ ನ ಪರಿಚಯಿಸ್ತಾ ಇದ್ದೀನಿ. ತುಂಬಾನೇ ಡಿಮ್ಯಾಂಡ್ ಇರ್ತಕ್ಕಂಥ ಕಂಪನಿ ಯಾವುದೋ ಒಂದು ಕಾರಣಕ್ಕೆ ಸಪ್ಲೈ ಸರಿಯಾಗಿ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡಿತ್ತು. ಬಟ್ ಇವತ್ತು ಆಲ್ ಓವರ್ ಇಂಡಿಯಾ ಮತ್ತೆ ಡಿಮ್ಯಾಂಡ್ ಮಾಡಿಬಿಟ್ಟು ಅನೇಕವಾದ ಚಾಲೆಂಜಸ್ಗೆ ಅದ್ಭುತವಾದ ಸೊಲ್ಯೂಷನ್ ಕೊಡ್ತಿರ್ತಕ್ಕಂಥ ದಟ್ ಈಸ್ ವೆಲ್ ಇಂಟೆಲೆಕ್ಟ್, ಬ್ಯಾಕ್ ಆನ್ ಪಾಪ್ಯುಲರ್ ಡಿಮ್ಯಾಂಡ್. ಇಂಥ ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ ಇದು. ಇಂಟೆಲೆಕ್ಟೇ ಒಂದು ಬ್ರೈನ್ ಅಂಡ್ ಹೈಸ್ ಅಂಡ್ ತಲೆಗೆ ಮೈಗ್ರೇನ್ ಈ ತರ ಒಂದು ಅದ್ಭುತವಾದ ರಿಸಲ್ಟ್ಸ್ ನ ಕೊಡ್ತಾ ಇದೆ. ಈ ಒಂದು ವಿಶೇಷವಾದ ಪ್ರಾಡಕ್ಟ್ ನೋಡೋಣ ಇವಾಗ. ಇದ್ರ ಬಗ್ಗೆ ಅದ್ಭುತವಾದ ನಾಲೆಡ್ಜ್ ನ ಕೊಡೋದಕ್ಕೆ ಬರ್ತೀರಾ ಅನಿತಾ ಸಂದೇಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ ಆಪರ್ಚುನಿಟಿ. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಇವತ್ತು ಇಂಟೆಲೆಕ್ಟೇ. ಸೊ ಈ ಇಂಟೆಲೆಕ್ಟೇ ತಗೊಳೋದ್ರಿಂದ ನಮಗೆ ಯಾವ್ದಾವ್ದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂಡ್ ಯಾವ್ದಾವ್ದು ಇಂಗ್ರೀಡಿಯೆಂಟ್ ಇದರಲ್ಲಿ ಬಳಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಎ ಪವರ್ ಹೌಸ್ ಆಫ್ 3 ಪೊಟೆಂಟ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾರೆ. ಸೊ 3 ಪ್ರಬಲವಾದ ಒಂದು ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ಇದರಲ್ಲಿ ಬಳಸಿರುವಂತದ್ದು. ಅದು ಯಾವ್ದ್ಯಾವ್ದು ಅಂತ ನೋಡ್ತಾ ಹೋಗೋಣ ಒಂದೊಂದೇ. ಸೊ ಇಲ್ಲಿ ನೋಡ್ತಿದ್ದೀರಾ ಎನ್ಸೋಜಿಯನಾಯ್ಲ್. ಸೊ ಎನ್ಸೋಜಿಯನಾಯ್ಲ್ ಅಂತ. ಸೊ ಇದರಲ್ಲಿ ಇಂಗ್ರೀಡಿಯೆಂಟ್ ಯೂಸ್ ಮಾಡಿರೋದು ಅಸಿರೋಲಾ ಚೆರಿ ಎಕ್ಸ್ಟ್ರಾಕ್ಟ್ ಮತ್ತೆ ಸಿಟ್ರಸ್ ಬಯೋಫ್ಲೇವನಾಯ್ಡ್ಸ್ ಅಂತ. ಈ 3 ಒಂದು ಏನು ಆಂಟಿ ಆಕ್ಸಿಡೆಂಟ್ ಆಗಿ ಇದನ್ನ ಇದರಲ್ಲಿ ಒಂದು ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿರುವಂತ ಒಂದು ಆಂಟಿ ಆಕ್ಸಿಡೆಂಟ್ಸ್ ಗಳಂತ ಹೇಳ್ಬೋದು. ಫಸ್ಟ್ ಒನ್ ನೋಡ್ತಾ ಹೋಗೋಣ ಒಂದೊಂದ್ರಲ್ಲೇ ಏನೇನ್ ಬೆನಿಫಿಟ್ ಸಿಗುತ್ತೆ ಅಂತ. ಅಸಿರೋಲಾ ಚೆರಿ ಎಕ್ಸ್ಟ್ರಾಕ್ಟ್. ಸೊ ಇದರಲ್ಲಿ ಮೇನ್ ಆಗಿ ಸೋರ್ಸ್ ಆಫ್ ವಿಟಮಿನ್ ಸಿ ಅಂತಾನೆ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಸಿ ಇದೆ. ನಮಗೆ ಬೇಕಾದಂತ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್, ಸೊ ನಮ್ಮ ಬಾಡಿಗೆ ಬೇಕಾದಂತ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ನ ನಾವು ಪಡ್ಕೊಂತೀವಿ. ಸೊ ಅದರಿಂದ ನಮಗೆ ಒಂದು ಎಕ್ಸಲೆಂಟ್ ಇಮ್ಯುನಿಟಿ ಪವರ್ ಬಿಲ್ಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ಯಾವ್ದಾವ್ದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಸೊ ಒಂದು ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ, ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ನಮಗೆ ಒಂದು ಬೋನ್ಸ್ ಆಗಿರ್ಬೋದು, ಟೀತ್ ಆಗಿರ್ಬೋದು, ಅಂಡ್ ಇಟ್ ಸಪೋರ್ಟ್ಸ್ ಟಿಶ್ಯೂ ಗ್ರೋತ್ ಗೆ ಇರ್ಬೋದು ಅಂಡ್ ರಿಪೇರ್ ವೂಂಡ್ ಹೀಲಿಂಗ್. ಸೊ ಯಾವುದೇ ತರದ ಒಂದು ಗಾಯ ಆಗಿರ್ಬೋದು ಬೇಗ ವಾಸಿ ಆಗ್ಲಿಕ್ಕೆ ಅಂಡ್ ಕೊಲಾಜಿನ್ ಪ್ರೊಟೆಕ್ಷನ್ ಗೆ ಇದು ಹೆಲ್ಪ್ ಆಗುತ್ತೆ. ಅಂಡ್ ಇಂಪಾರ್ಟೆಂಟ್ ಫಾರ್ ಹೆಲ್ದಿ ಸ್ಕಿನ್. ಸೊ ಹೆಲ್ದಿ ಸ್ಕಿನ್ ಗೆ ಹೆಲ್ಪ್ ಆಗುತ್ತೆ ಅಂಡ್ ಕಾರ್ಟಿಲೇಜ್ ಗೆ ಹೆಲ್ಪ್ ಆಗುತ್ತೆ. ಕಾರ್ಟಿಲೇಜ್ ಅಂತಂದ್ರೆ ನಮ್ಮ ಜಾಯಿಂಟ್ ಗೆ ಸಂಬಂಧಪಟ್ಟಂತ ಒಂದು ಜೆಲ್ ಆಗಿರ್ಬೋದು. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಲಿಗಮೆಂಟ್ಸ್ ಅಂತ ಇದೆ. ಲಿಗಮೆಂಟ್ಸ್ ಅಂತಂದ್ರೆ ಸೊ ನಮ್ಮ ಒಂದು ಅಗೇನ್ ಜಾಯಿಂಟ್ ಅಂತ ಇರುವಂತ ಒಂದು ಸ್ಟ್ರಾಂಗ್ ಎಲಾಸ್ಟಿಕ್ ಟಿಶ್ಯೂ ಅಂತಾನೆ ಹೇಳ್ಬೋದು. ಸೊ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಬ್ಲಡ್ ವೆಸಲ್ಸ್, ನಮ್ಮ ಒಂದು ರಕ್ತನಾಳಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ವಿಟಮಿನ್ ಸಿ ಇರೋದ್ರಿಂದ ಇದು ಒಂದು ಆಂಟಿ ಆಕ್ಸಿಡೆಂಟ್ ಆಗಿ ಇದು ವರ್ಕ್ ಮಾಡುತ್ತೆ. ಅಂಡ್ ಇದರಲ್ಲಿ ಮೇನ್ ಆಗಿ ಏನು ಅಂತಂದ್ರೆ ಇಮ್ಯುನಿಟಿ ಬಿಲ್ಡ್ ಮಾಡುತ್ತೆ. ವಿಟಮಿನ್ ಸಿ ನಮಗೆ ತುಂಬಾನೇ ಒಂದು ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಎಕ್ಸಲೆಂಟ್ ಇಮ್ಯುನಿಟಿ ಸಿಸ್ಟಮ್ ನ ನಮಗೆ ಸಪೋರ್ಟ್ ಮಾಡುತ್ತೆ. ಅಂಡ್ ಇದರಲ್ಲಿ ಇಟ್ ಕಂಟೈನ್ಸ್ ನ್ಯಾಚುರಲ್ ವಿಟಮಿನ್ ಬಿ ಕೂಡ ಇದೆ. ವಿಟಮಿನ್ ಬಿ ಯಾವ್ದ್ರಲ್ಲಿ ಅಂತಂದ್ರೆ ಥಯಾಮಿನ್ ಮತ್ತೆ ರೈಬೋಫ್ಲಾವಿನಾಯ್ಡ್ ಅಂತ ಅಂಡ್ ನೈಸಿನ್ ಅಂತ. ಸೊ ಇಟ್ ಕಂಟೈನ್ಸ್ ಅಗೇನ್ ಇದರಲ್ಲಿ ಬೇರೆ ಬೇರೆ ಏನಿದೆ ಅಂತಂದ್ರೆ ಪ್ರೋಟೀನ್ ಇದೆ, ಐರನ್ ಇದೆ, ಕ್ಯಾಲ್ಸಿಯಂ ಇದೆ ಅಂಡ್ ಫಾಸ್ಫರಸ್ ಇದೆ. ಸೊ ಇಷ್ಟು ಅಸಿರೋಲಾ ಚೆರಿ ಎಕ್ಸ್ಟ್ರಾಕ್ಟ್ ಅಲ್ಲಿ ನಮಗೆ ಸಿಗುವಂತದ್ದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಸಿಟ್ರಸ್ ಬಯೋಫ್ಲೇವನಾಯ್ಡ್ಸ್ ಅಂತ. ಸೊ ಸಿಟ್ರಸ್ ಬಯೋಫ್ಲೇವನಾಯ್ಡ್ಸ್ ಅಲ್ಲಿ ಏನೇನ್ ನಮಗೆ ಸಿಗುತ್ತೆ ಅಂತಂದ್ರೆ, ಸೊ ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡಿದಾರೆ ಅಂತಂದ್ರೆ ರಿಚ್ ಸೋರ್ಸ್ ಆಫ್ ಫೈಟೋನ್ಯೂಟ್ರಿಯೆಂಟ್ಸ್ ಅಂತಾನೆ ಹೇಳ್ಬೋದು. ಇದನ್ನ ಈ ಒಂದು ಎಕ್ಸ್ಟ್ರಾಕ್ಷನ್ ನ
ಸಿಟ್ರಸ್ ಫ್ರೂಟ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಸೊ ಮೇಜರ್ ಆಗಿ ಬಯೋಫ್ಲೇವನಾಯ್ಡ್ಸ್ ನ. ಸೊ ಇದು ಯಾವ್ದಾವ್ದು ಫ್ರೂಟ್ಸ್ ಅಂತಂದ್ರೆ ಡಯಾಸ್ಮಿನ್, ಆಸ್ಪಿರಿಡಿನ್ ಅಂಡ್ ನ್ಯಾರಿಗಿನ್ ಅಂತ. ಸೊ ಈ ತರ ಬೇರೆ ಬೇರೆ ಫ್ರೂಟ್ಸ್ ಅಲ್ಲಿ ಏನ್ ಸಿಟ್ರಸ್ ಫ್ರೂಟ್ಸ್ ಅಂತೀವಿ, ಸೊ ಈ ತರ ಒಂದು ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರುವಂತ ಒಂದು ಆಂಟಿ ಆಕ್ಸಿಡೆಂಟ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಇದು ಒಂದು ಪವರ್ಫುಲ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಅಂಡ್ ಇದು ನಮ್ಮ ಒಂದು ಏನು ಸರ್ಕ್ಯುಲೇಟರಿ ಸಿಸ್ಟಮಿಗೆ ತುಂಬಾನೇ ಒಂದು ಸ್ಟ್ರೆಂತ್ ನ ಕೊಡುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ಅಂತಂದ್ರೆ ನಮ್ಮ ಒಂದು ನರನಾರಿಗಳಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ಬ್ಲಡ್ ಫ್ಲೋ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಈಚ್ ಅಂಡ್ ಎವ್ರಿ ಆರ್ಗನ್ ಗೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್, ಸೊ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ ಎಂಜೋಜಿನಾಲ್. ಸೊ ಇದರಲ್ಲಿ ತುಂಬಾನೇ ಒಂದು ಆಂಟಿ ಆಕ್ಸಿಡೆಂಟ್ಸ್ ಇರುವಂತದ್ದು. ಸೊ ಇದನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಅಂತಂದ್ರೆ ಇದು ನ್ಯೂಜಿಲ್ಯಾಂಡ್ ಅಲ್ಲಿ ಬೆಳೆಯುವಂತ ಒಂದು ಪೈನಸ್ ರೇಡಿಯಂಟ್ ಟ್ರೀ ಇಂದ. ಸೊ ಇದನ್ನ ನ್ಯಾಚುರಲ್ ಎಕ್ಸ್ಟ್ರಾಕ್ಷನ್, ಒಂದು 100% ನ್ಯಾಚುರಲ್ ಅಂತಾನೆ ಹೇಳ್ತಾರೆ. ಸೊ ಒಂದು ನೀವು ಬೇರೆ ಸ್ಕ್ರೀನ್ ಅಲ್ಲಿ ನೋಡಿದ್ರಿ ಇನಿಷಿಯಲ್ ಫಸ್ಟ್ ಪೇಜ್ ಅಲ್ಲಿ ಒಂದು ನ್ಯೂಜಿಲ್ಯಾಂಡ್ ಅಲ್ಲಿ ಬೆಳೆಯುವಂತ ಟ್ರೀ ಅಂತಂದ್ರೆ ಸೊ ಸ್ವಲ್ಪ ಟಾಲ್ ಆಗಿರುತ್ತೆ. ಟಾಲ್ ಆಗಿರೋಂತ ಟ್ರೀ ಅಲ್ಲಿ ಒಂದು ಫ್ರೂಟ್ ಬೆಳೆಯುತ್ತೆ. ಸೊ ಅದನ್ನ ಪೈನಸ್ ರೇಡಿಯಂಟ್ ಟ್ರೀಸ್ ಅಂತ ಹೇಳ್ತೀವಿ. ಆ ಒಂದು ಫ್ರೂಟ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರುವಂತದ್ದು ಇದು ಎಂಜೋಜಿನಾಲ್. ಸೊ ಇದನ್ನ ನ್ಯಾಚುರಲ್ ಆಗಿ ಒಂದು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅಂಡ್ ಹೈಲಿ ಎಫೆಕ್ಟಿವ್ ಮಿಕ್ಸ್ಚರ್ ಆಫ್ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ಅಂಡ್ ಆಂಟಿ ಇನ್ಫ್ಲಾಮೇಟರಿ ಪ್ಲಾಂಟ್ ಕಾಂಪೋನೆಂಟ್ಸ್ ಅಂತಾನೆ ಹೇಳ್ತೀವಿ. ಅಂಡ್ ಇದು ಏನು ಫ್ರಮ್ ದ ಬಾರ್ಕ್ ಆಫ್ ನ್ಯೂಜಿಲ್ಯಾಂಡ್ ಗ್ರೋನ್ ಪೈನಸ್ ರೇಡಿಯಂಟ್ ಟ್ರೀ. ಸೊ ನ್ಯೂಜಿಲ್ಯಾಂಡ್ ಅಲ್ಲಿ ಬೆಳೆಯುವಂತ ಒಂದು ಟ್ರೀ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರುವಂತದ್ದು. ಸೊ ಇದರಲ್ಲಿ ಅಗೇನ್ ಪರ್ಟಿಕ್ಯುಲರ್ಲಿ ಪ್ಲಾಂಟ್ ಕಾಂಪೋನೆಂಟ್ಸ್ ಇದೆ. ಸೊ ಎಂಜೋಜಿನಾಲ್ ಅಲ್ಲಿ ಇದರಲ್ಲಿ ಪೋಲಿಫೆನಾಯ್ಲ್ ಅಂತ ಇದೆ. ಸೊ ಪೋಲಿಫೆನಾಯ್ಲ್ ಅಂದ್ರೆ ಅಗೇನ್ ಫೈಟೋನ್ಯೂಟ್ರಿಯೆಂಟ್ಸ್ ಅಂತ. ಸೊ ಈ ಒಂದು ಪೋಲಿಫೆನಾಯ್ಲ್ ಏನ್ ಮಾಡುತ್ತೆ ಅಂತಂದ್ರೆ ಬೇರೆ ಬೇರೆ ಒಂದು ನಮ್ಮ ಆರ್ಗನ್ ಸಿಸ್ಟಮ್ಗೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇದು ನೆಕ್ಸ್ಟ್ ನಮ್ಮ ಒಂದು ಫುಡ್ ಅಲ್ಲಿ ಸಿಗುತ್ತೆ. ಫ್ರೂಟ್ಸ್, ವೆಜಿಟೇಬಲ್ಸ್ ಏನೆಲ್ಲ ನಾವು ತಗೊಂತೀವಿ ಸೊ ಅದರಲ್ಲೂ ಸಿಗ್ತಾ ಹೋಗುತ್ತೆ. ಬಟ್ ಅದರಲ್ಲಿ ತುಂಬಾ ಕಡಿಮೆ ಪರ್ಸೆಂಟೇಜ್ ಸಿಗುತ್ತೆ ಪೋಲಿಫೆನಾಯ್ಲ್ಸ್. ಬಟ್ ಈ ಒಂದು ಅದು ಕೂಡ ಒಂದು ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಅದು ನಮ್ಮ ಒಂದು ಎಂಜೋಜಿನಾಲ್ ಅಲ್ಲಿ ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಇದನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತಂದ್ರೆ ಪ್ಯೂರ್ ವಾಟರ್ ಎಕ್ಸ್ಟ್ರಾಕ್ಷನ್. ಇದು ಯಾವುದೇ ಒಂದು ಕೆಮಿಕಲ್ ನ ಯೂಸ್ ಮಾಡ್ದಲೆ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿರುವಂತದ್ದು. ಸೊ ನೆಕ್ಸ್ಟ್ ಇದಕ್ಕೆ ಏನೇನೆಲ್ಲ ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಏನ್ ಕ್ವಾಲಿಟಿ ಪ್ರೋಗ್ರಾಮ್ ಅಂಡ್ ಕಂಟ್ರೋಲ್ ಅಂತ ನೋಡ್ತಾ ಹೋದಾಗ ಯಾವ್ಯಾವ ಸರ್ಟಿಫಿಕೇಶನ್ ಆಗಿದೆ ಅಂತ ನೋಡಿದಾಗ HACCP ಅಂತ, ಸೊ ಹಜಾರ್ಡ್ ಅನಾಲಿಸಿಸ್ ಅಂಡ್ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ಸ್ ಅಂತ. ಸೊ ಇದು ಆನ್ಯುವಲ್ ಸರ್ಟಿಫಿಕೇಶನ್ ಅಂತ, ಸೊ ಇಯರ್ಲಿ ಸರ್ಟಿಫಿಕೇಶನ್ ಆಗುತ್ತೆ. ಅಂಡ್ ಹಲಾಲ್ ಮತ್ತೆ ಕಶಿ ಸರ್ಟಿಫಿಕೇಶನ್ ಆಗಿದೆ. ಅಂಡ್ ಕ್ವಾಲಿಟಿ ಕಂಟ್ರೋಲ್ ಆನ್ ಎವ್ರಿ ಬ್ಯಾಚ್ ಅಂತ ನೋಡಿದ್ರೆ ಫಿಸಿಕಲ್ ಟೆಸ್ಟಿಂಗ್ ಆಗಿದೆ, ಕೆಮಿಕಲ್ ಟೆಸ್ಟಿಂಗ್ ಆಗಿದೆ, ಮೈಕ್ರೋ ಬಯಾಲ್ ಟೆಸ್ಟಿಂಗ್ ಆಗಿದೆ, ಅಂಡ್ ಹೆವಿ ಮೆಟಲ್ ಟೆಸ್ಟಿಂಗ್ ಆಗಿದೆ, ಮಲ್ಟಿ ರೆಸಿಡ್ಯೂ ಟೆಸ್ಟಿಂಗ್ ಆಗಿದೆ. ಸೊ ಪ್ರತಿಯೊಂದು ಟೆಸ್ಟ್ ಕೂಡ ಈ ಒಂದು ಎಂಜೋಜಿನಾಲ್ ಮೇಲೆ ಆಗಿದೆ. ಸೊ ಇಲ್ಲಿ ನೋಡ್ತೀರಾ, ಸೊ ಈ ಸ್ಕ್ರೀನ್ ಅಲ್ಲಿ ನಿಮಗೆ ಒಂದು ಪ್ಯೂರ್ ನ್ಯಾಚುರಲ್ ಎಕ್ಸ್ಟ್ರಾಕ್ಷನ್ ಹೇಗೆ ಮಾಡ್ತಾರೆ ಇಲ್ಲಿ ನೋಡ್ತಿದ್ದೀರಾ ಈ ಪಿಕ್ಚರ್ ಅಲ್ಲಿ. ಸೊ ಆ ಫ್ರೂಟ್ ಹೇಗಿದೆ ಅಂತ, ಅದೊಂಥರ ಮುಳ್ಳಾಗಿರುವಂತ ಒಂದು ಫ್ರೂಟ್ ತರ ಇರುತ್ತೆ. ಆ ಫ್ರೂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡುವಂತದ್ದು ಆ ಒಂದು ಟಾಲ್ ಮರ, ಏನು ಉದ್ದ ಮರ ಇರುತ್ತಲ್ವಾ, ಸೊ ಅದರಲ್ಲಿ ಬೆಳೆಯುವಂತಹ ಫ್ರೂಟ್ ಅಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡಿರುವಂತ ಪ್ರೋಸೆಸ್ ಹೇಗ್ ಮಾಡಿದ್ದಾರೆ. ಸೊ ಒಂದು ಅನ್ಪೊಲ್ಯೂಟೆಡ್ ಎನ್ವಿರಾನ್ಮೆಂಟ್ ಅಲ್ಲಿ ಬೆಳೆದಿರುವಂತ ಒಂದು ಟ್ರೀ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರುವಂತದ್ದು, ಪ್ಯೂರ್ಲಿ ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿರುವಂತದ್ದು. ಸೊ ಈ ಪ್ರೋಸೆಸ್ ಇದು. ನೆಕ್ಸ್ಟ್, ಸೊ ಇನ್ನ ಬೇರೆ ಬೇರೆ ಹೆಲ್ತ್ ಗೆ ನಮಗೆ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಹೆಲ್ಪ್ ಆಗುತ್ತೆ ಅಂತ ನೋಡ್ತಾ ಹೋದ್ರೆ ನಮ್ಮ ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಸ್ಟಮಕ್ ಆಗಿರ್ಬೋದು, ಕಿಡ್ನೀಸು, ಬ್ಲಾಡರು, ಬ್ರೈನ್ ಆಗಿರ್ಬೋದು, ಲಂಗ್ಸ್ ಆಗಿರ್ಬೋದು, ಇಂಟೆಸ್ಟೈನ್ ಆಗಿರ್ಬೋದು, ಪ್ರತಿಯೊಂದಕ್ಕೂ, ಸೊ ಪ್ರತಿಯೊಂದು ಆರ್ಗನ್ಗೂ ಕೂಡ ನಮಗೆ ಇದು ಸಪೋರ್ಟ್ ಮಾಡ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್, ಸೊ ಏನ್ ಫ್ಯಾಕ್ಟ್ಸ್ ಅಬೌಟ್ ಎಂಜೋಜಿನಾಲ್ ಅಂತ ನೋಡ್ತಾ ಹೋದಾಗ, ಸೊ ಇದು ಮೇನ್ ಆಗಿ ನಮಗೆ ಎಂಜೋಜಿನಾಲ್ ಇಮ್ಯುನಿಟಿ ಬೂಸ್ಟರ್ ಆಗಿ ವರ್ಕ್ ಮಾಡುತ್ತೆ. ಸೊ ನಾರ್ಮಲ್ ಜನರಲ್ ಹೆಲ್ತ್ಗೂ ಕೂಡ ಇದು ವೆಲ್ನೆಸ್ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇಟ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಆಕ್ಸಿಡೇಟಿವ್ ಡ್ಯಾಮೇಜ್ ಟು ದ ಬಾಡಿ. ಸೊ ಇಲ್ಲಿ ಆಕ್ಸಿಡೇಟಿವ್ ಡ್ಯಾಮೇಜ್ ಅಂತ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಆಕ್ಸಿಡೇಟಿವ್ ಅಂತಂದ್ರೆ ನಮ್ಮ ಬಾಡಿಯಲ್ಲಿ ಪ್ರತಿಯೊಂದು ಸೆಲ್ಸ್ಗಳು, ಟಿಶ್ಯೂಸ್, ಪ್ರತಿಯೊಂದು ಆರ್ಗನ್ಸ್
ಉಸಿರಾಡ್ತಾ ಇರುತ್ತೆ. ಅದಕ್ಕೆ ಆಕ್ಸಿಜನ್ ಬೇಕೇ ಬೇಕಲ್ವಾ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಆಕ್ಸಿಜನ್ ನ ಏನು ಅದರಲ್ಲಿ 2 ಚಾರ್ಜಸ್ ಇರುತ್ತೆ ಆಕ್ಸಿಜನ್ ಅಲ್ಲಿ, ನೆಗೆಟಿವ್ ಮತ್ತೆ ಪಾಸಿಟಿವ್ ಅಂತ. ಸೊ ಆ ಒಂದು ನೆಗೆಟಿವ್ ಮತ್ತೆ ಪಾಸಿಟಿವ್ ನ ನಾವು ಏನ್ ಫುಡ್ ತಗೊಂತೀವಲ್ಲ, ಸೊ ಆಯಿಲಿ ಫುಡ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಅಥವಾ ಡ್ರಿಂಕ್ಸ್ ಮಾಡೋದಾಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಇದನ್ನೆಲ್ಲ ಏನ್ ಮಾಡ್ತಾ ಇರ್ತೀವಿ ಅವಾಗ ನಮ್ಮ ಬಾಡಿಯಲ್ಲಿ ಆ ಒಂದು ಏನು ಚಾರ್ಜಸ್ ಇರುತ್ತಲ್ಲ ಅದ್ರ ಮೇಲೆ ಡ್ಯಾಮೇಜ್ ಆಗುತ್ತೆ, ಪಾಸಿಟಿವ್ ಆರ್ ನೆಗೆಟಿವ್. ಸೊ ಒಂದ್ರ ಮೇಲೆ ಡ್ಯಾಮೇಜ್ ಆದಾಗ ಆ ಪೇರ್ಸ್ ಇರುತ್ತೆ, ಆ ಪೇರ್ಸ್ ಅಲ್ಲಿ ಒಂದು ಡ್ಯಾಮೇಜ್ ಆದಾಗ ಇನ್ನೊಂದು ಏನ್ ಮಾಡುತ್ತೆ ಅಂತಂದ್ರೆ, ಒಂದು ಲಾಸ್ ಆದಾಗ ಇನ್ನೊಂದು ನಮ್ಮ ಬೇರೆ ಆರ್ಗನ್ ಅಲ್ಲಿ ಹುಡುಕ್ತಾ ಹೋಗುತ್ತೆ, ಬೇರೆ ಸೆಲ್ಸ್ ಅಲ್ಲಿ ಹುಡುಕ್ತಾ ಹೋಗುತ್ತೆ. ಸೊ ಅವಾಗ ಬೇರೆ ಸೆಲ್ ಕೂಡ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಅವಾಗ ನಮ್ಮ ಒಂದು ಆಕ್ಸಿಡೇಷನ್ ಪ್ರೋಸೆಸ್ ಅಂತ ಹೇಳ್ಬೋದು. ಸೊ ಅವಾಗ ಒಂದೊಂದೇ ಸೆಲ್ಸ್ ಗಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಆ ಒಂದು ಆಕ್ಸಿಡೇಷನ್ ಪ್ರೋಸೆಸ್ ನ ಸೊ ನಮಗೆ DNA ವರೆಗೂ ಕೂಡ ಡ್ಯಾಮೇಜ್ ಮಾಡುತ್ತೆ ಆ ಒಂದು ಆಕ್ಸಿಡೇಷನ್ ಪ್ರೋಸೆಸ್. ಸೊ ಆ ಒಂದು ಡ್ಯಾಮೇಜ್ ನ ಇಲ್ಲಿ ತಡೆಯುತ್ತೆ ಎಂಜೋಜನ್ ಆಯಿಲ್. ಸೊ ಇಲ್ಲಿ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಆಕ್ಸಿಡೇಟಿವ್ ಡ್ಯಾಮೇಜ್ ಟು ದ ಬಾಡಿ, ಓವರ್ ಆಲ್ ಬಾಡಿಗೆ ಸಪೋರ್ಟ್ ಹೆಲ್ಪ್ ಮಾಡುತ್ತೆ. ಆಕ್ಸಿಡೇಷನ್ ಪ್ರೋಸೆಸ್ ಇಂದ DNA ಡ್ಯಾಮೇಜ್ ಆಗೋದನ್ನು ಕೂಡ ತಡೆಯುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಪ್ರೋಟೀನ್ ಆಕ್ಸಿಡೇಷನ್ ಲೆವೆಲ್ಸ್ ಕೂಡ ಬಾಡಿಯಲ್ಲಿ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸಪೋರ್ಟ್ಸ್ ಕಾಗ್ನೇಟಿವ್ ಫಂಕ್ಷನ್, ಸೊ ಏನು ಬ್ರೈನ್ ಫಂಕ್ಷನ್ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಪ್ರೊಟೆಕ್ಟ್ ಸ್ಕಿನ್ ಸೆಲ್ಸ್ ಫ್ರಮ್ ಡ್ಯಾಮೇಜಿಂಗ್ UV ರೇಡಿಯೇಷನ್. ಸೊ UV ರೇಡಿಯೇಷನ್ ಇಂದ ನಮ್ಮ ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತಿರುತ್ತೆ, ಸೊ ಅದನ್ನು ಕೂಡ ತಡೆಯುತ್ತೆ. ಅಂಡ್ ಪ್ರೊಟೆಕ್ಟ್ಸ್ ಕೊಲಾಜಿನ್ ಡಿಗ್ರೇಡೇಷನ್, ಅಂಡ್ ಕೊಲಾಜಿನ್ ಗಿವ್ಸ್ ಸ್ಕಿನ್ ಇಟ್ಸ್ ಸ್ಟ್ರೆಂತ್, ಎಲಾಸ್ಟಿಸಿಟಿ ಅಂಡ್ ಸ್ಮೂತ್ನೆಸ್. ಸೊ ನಮ್ಮ ಸ್ಕಿನ್ ಗೆ ಸ್ಟ್ರೆಂತ್ ಕೊಟ್ಟು ಎಲಾಸ್ಟಿಸಿಟಿ ಬಿಲ್ಡ್ ಮಾಡುತ್ತೆ ಅಂಡ್ ಸ್ಮೂತ್ನೆಸ್ ಅನ್ನು ಕೂಡ ಕೊಡುತ್ತೆ. ಸೊ ಇಲ್ಲಿ ವಿಷನ್ ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಖಂಡಿತ ಸೊ ಏಜ್ ಆಗ್ತಾ ನಮ್ಗೆ ವಿಷನ್ ಒಂದು ಶಾರ್ಪ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ, ಅದಕ್ಕೂ ಕೂಡ ಹೆಲ್ಪ್ ಆಗಿರೋದಿದೆ. ಅಂಡ್ ಮೈಗ್ರೇನ್ ಅಟ್ಯಾಕ್ ಫ್ರೀಕ್ವೆಂಟ್ ಆಗಿ ಕಮ್ಮಿ ಆಗಿರೋದಿದೆ. ಅಂಡ್ ಸಿವಿಯಾರಿಟಿ ಮತ್ತೆ ರೆಡ್ಯೂಸ್ ಆಗ್ತಾ ಹೋಗಿದೆ. ಸೊ ಇಲ್ಲಿ ಇದು ಓವರ್ ಆಲ್ ಬಾಡಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇದು ಹೆಲ್ಪ್ ಆಗ್ತಾ ಹೋಗಿದೆ. ಸೊ ನೆಕ್ಸ್ಟ್ ಇದು ಒಂದು 100 ಗ್ರಾಮ್ ಎಂಜೋಜನ್ ಆಯಿಲ್, ಇಲ್ಲಿ ನೋಡ್ತಿದ್ದೀರಾ ಪಿಕ್ಚರ್ ಅಲ್ಲಿ 100 mg ಎಂಜೋಜನ್ ಆಯಿಲ್ ಈಕ್ವಲ್ ಟು 200 ಗ್ರಾಮ್ ಫ್ರೆಶ್ ಫ್ರೂಟ್ಸ್ ಅಂಡ್ ಫ್ರೆಶ್ ವೆಜಿಟೇಬಲ್ಸ್ 500 ಗ್ರಾಮ್ಸ್. ಸೊ ಇಷ್ಟು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ಗೆ ಒಂದು 100 mg, ಅದು ಗ್ರಾಮ್ ಅಲ್ಲ mg, ಮಿಲಿಗ್ರಾಮ್. ಸೊ ಎಂಜೋಜನ್ ಆಯಿಲ್ ಈಕ್ವಲ್. ಸೊ ನಾವು ಇಷ್ಟು ಫ್ರೂಟ್ಸ್ ವೆಜಿಟೇಬಲ್ಸ್ ನಮಗೆ ಒಂದೇ ಸರಿ ತಿನ್ನಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಸಪ್ಲಿಮೆಂಟ್ ನ ಇದನ್ನ ತಗೊಂಡ್ರೆ ನಮಗೆ 100 mg ಎಂಜೋಜನ್ ಆಯಿಲ್ ಸಿಗುತ್ತೆ. ಅಷ್ಟು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ನಾವು ತಿಂದ ಹಾಗೆ. ಓಕೆ, ನೆಕ್ಸ್ಟ್ ಕೆಲವೊಂದು ಸ್ಟಡೀಸ್ ಅಥವಾ ಒಂದು ಮೈಸ್ ಮೇಲೆ ನೆಕ್ಸ್ಟ್. ಸೊ ಒಂದು ಮೈಸ್ ಮೇಲೆ, ಅಥವಾ ಮೈಸ್ ಅಂತಂದ್ರೆ ಒಂದು ಇಲಿ ಮೇಲೆ ಇದನ್ನ ಟೆಸ್ಟ್ ಮಾಡಿದಾಗ, ಟ್ರಯಲ್ ಮಾಡಿದಾಗ ಏನೇನೆಲ್ಲ ಆಗಿದೆ ಅಂತ. ಸೊ ಇಲ್ಲಿ ನೋಡ್ತಾ ಇದೀವಿ. ಸೊ ಒಂದು ಇಲಿ ಮೇಲೆ ಟೆಸ್ಟ್ ಮಾಡಿದಾಗ ಒಂದು ಎಂಜೋಜನ್ ಆಯಿಲ್ ನ ಅದಕ್ಕೆ ಕೊಟ್ಟಾಗ ಏನೇನ್ ಆಗಿದೆ ರಿಸಲ್ಟ್ ಅಂತ ನೋಡ್ತಾ ಹೋದಾಗ, ಸ್ಲೋಸ್ ಡೌನ್ ದ ಪ್ರೀ ಮೆಚ್ಯೂರ್ ಏಜಿಂಗ್. ಸೊ ಪ್ರೀ ಮೆಚ್ಯೂರ್ ಏಜಿಂಗ್ ಕಡಿಮೆ ಆಗಿರೋದಾಗಿರ್ಬೋದು, ಇಂಪ್ರೂವ್ಡ್ ಓವರ್ ಆಲ್ ಹೆಲ್ತ್ ಅಂಡ್ ಅಪಿರಿಯನ್ಸ್. ಹೆಲ್ತ್ ಅಂಡ್ ಅಪಿರಿಯನ್ಸ್ ಕೂಡ ಇಂಪ್ರೂವ್ ಆಗಿರೋದಾಗಿರ್ಬೋದು, ಮೊಬಿಲಿಟಿ ಜಾಸ್ತಿ ಆಗಿರೋದಾಗಿರ್ಬೋದು, ಸ್ಟ್ರೆಂತ್ ಕೂಡ ಜಾಸ್ತಿ ಆಗಿದೆ. ಅಂಡ್ ಆಕ್ಟಿವ್ನೆಸ್ ಮತ್ತೆ ಅಲರ್ಟ್ನೆಸ್ ಕೂಡ ಈ ಒಂದು ಇಲಿಯಲ್ಲಿ ಜಾಸ್ತಿ ಆಗ್ತಾ ಹೋಗಿದೆ. ಇಲ್ಲಿ ಇಲಿ ಮೇಲೆ ಟ್ರಯಲ್ ಮಾಡಿದ್ದಾರೆ, ಈ ತರ ಒಂದು ಬೆನಿಫಿಟ್ಸ್ ಸಿಗ್ತಾ ಹೋಗಿದೆ. ಸೊ ನೆಕ್ಸ್ಟ್ next it contains broad spectrums antioxidants that are critical to the good health. So broad spectrums ಅನ್ನೋದೇನಿದೆ, ಸೊ ಇದು ಒಂದು ಆಂಟಿ ಆಕ್ಸಿಡೆಂಟ್ಸ್, ಇದು ನಮ್ಮ ಒಂದು ಗುಡ್ ಹೆಲ್ತ್ ಗೆ ತುಂಬಾನೇ ಇಂಪಾರ್ಟೆಂಟ್, ಕ್ರಿಟಿಕಲ್ ಆಗಿರೋ ಅಂತದ್ದು. ಅಂಡ್ ಇಲ್ಲಿ as they scavenge and neutralize free radicals. ಸೊ ಫ್ರೀ ರೆಡಾಕಲ್ ನ ಕಮ್ಮಿ ಮಾಡುತ್ತೆ. ಅಂಡ್ ಇದೇನು ಫ್ರೀ ರೆಡಾಕಲ್ ನಮ್ಮ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಮತ್ತೆ ಡ್ಯಾಮೇಜ್ ಮಾಡುತ್ತೆ, ನಮ್ಮ ಸೆಲ್ಸ್ ಮತ್ತೆ ಟಿಶ್ಯೂನ ಅದನ್ನ ರೆಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಫ್ರೀ ರೆಡಾಕಲ್ಸ್ ನ ಓವರ್ ಆಲ್ ಬಾಡಿಯಲ್ಲಿ ನಮ್ಮ ಒಂದು ಫ್ರೀ ರೆಡಾಕಲ್ ನ ರೆಡ್ಯೂಸ್ ಮಾಡಿ ಅಂಡ್ ಹೆಲ್ದಿ ಲೈಫ್ ಅನ್ನ ನಮಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು.
ಸೊ ಎಷ್ಟೊಂದು ಸ್ಟಡೀಸ್ ಪ್ರಕಾರ ಒಂದು ನಮ್ಮ ಒಂದು ಎಂಜೋಜನ್ ಆಯಿಲ್ ಇದು ಪ್ರೊಟೆಕ್ಟ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಅಂತಾನೆ ಹೇಳ್ತೀವಿ. ಸೊ ಈ DNA ಇರ್ಬೋದು, ಪ್ರೋಟೀನ್ ಇರ್ಬೋದು, ಇದನ್ನು ಕೂಡ ನಮ್ಮ ಒಂದು ಬಾಡಿಲಿ ಪ್ರೊಟೆಕ್ಟ್ ಮಾಡಿದೆ. ಸೊ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ DNA ಡ್ಯಾಮೇಜ್. ಸೊ DNA ಡ್ಯಾಮೇಜ್ ಅಲ್ಲಿ ಲ್ಯೂಕಿನಾಯ್ಡ್ಸ್ ಅಂತ ಇರುತ್ತೆ. ಲ್ಯೂಕಿನಾಯ್ಡ್ಸ್ ಅಂತಂದ್ರೆ ಲ್ಯೂಕೋಸೈಟ್ಸ್ ಅಂತ ಇರುತ್ತೆ. ಇದು ನಮ್ಮ ಬಾಡಿಯಲ್ಲಿ ಒಂದು ಇಮ್ಯುನಿಟಿ ಬಿಲ್ಡ್ ಮಾಡುವಂಥದ್ದು. ಸೊ ಆ ಒಂದು ಇಮ್ಯುನಿಟಿ ಬಿಲ್ಡ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗಿದೆ. DNA ಮತ್ತೆ ಪ್ರೋಟೀನ್ 40% DNA ಡ್ಯಾಮೇಜ್ ಆಗೋದನ್ನ ತಡೆದಿದೆ. ಅಂಡ್ ಆಕ್ಸಿಡೇಷನ್ ಲೆವೆಲ್ ಬಾಡಿಯಲ್ಲಿ ಓವರ್ ಆಲ್ ಪ್ರೋಟೀನ್ ಆಕ್ಸಿಡೇಷನ್ ಕೂಡ ಇಲ್ಲಿ ಒಂದು ರೆಡ್ಯೂಸ್ ಆಗಿರೋದು 50%. ಅಂಡ್ ಆಕ್ಸಿಡೇಟಿವ್ ಡ್ಯಾಮೇಜ್ ಟು ದ ಬಾಡಿ, ಓವರ್ ಆಲ್ ಬಾಡಿಗೂ ಕೂಡ ಇದು ಆಕ್ಸಿಡೇಟಿವ್ ಡ್ಯಾಮೇಜ್ ಆಗೋದನ್ನ ಇದು ತಡೆದಿದೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಯಾವ್ಯಾವ ಕೆಲವೊಂದು ಸ್ಟಡೀಸ್ ಪ್ರಕಾರ ಸೊ ಬೇರೆ ಬೇರೆ ಒಂದು ರಿಸಲ್ಟ್ ಅನ್ನ ಕೊಟ್ಟಿರುವಂತದ್ದು ಬ್ರೈನ್ಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು ಅಥವಾ ಹಾರ್ಟ್ಗಾಗಿರ್ಬೋದು. ಸೊ ಈ ತರ ಬೇರೆ ಬೇರೆ ಒಂದು ರಿಸಲ್ಟ್ಸ್ ಕೊಟ್ಟಿದೆ. ಒಂದು ಏನೇನೆಲ್ಲ ರಿಸಲ್ಟ್ಸ್ ಕೊಟ್ಟಿದೆ ಅಂತ ನೋಡ್ತಾ ಹೋದ್ರೆ, ಫಸ್ಟ್ ಸಪೋರ್ಟ್ಸ್ ಬ್ರೈನ್ ಫಂಕ್ಷನ್. ಸೊ ಬ್ರೈನ್ ಫಂಕ್ಷನ್ಗೆ ಯಾವ್ಯಾವ ತರ ಸಪೋರ್ಟ್ ಮಾಡಿದೆ ಅಂತಂದ್ರೆ, ಸೊ ನಮ್ಗೆಲ್ಲ ಗೊತ್ತು ಅಥವಾ ಕೆಲವೊಬ್ರಿಗೆ ಗೊತ್ತಿರಲ್ಲ. ಸೊ ನಮ್ಮ ಏಜ್ 30 ಇದ್ರೆ ನಮ್ಮ ಬ್ರೈನ್ ಏಜ್ 40 to 45 ಇಯರ್ಸ್ ಆಗಿರುತ್ತೆ. ಸೊ ಯಾಕೆ ಇದಾಗಿರುತ್ತೆ ಅಂತಂದ್ರೆ ನಮ್ಮ ಒಂದು ಆಕ್ಸಿನೇಷನ್ ಪ್ರೋಸೆಸ್ ಇಂದ. ಸೊ ಆಕ್ಸಿನೇಷನ್ ಪ್ರೋಸೆಸ್ ಇಂದ ಈ ತರ ನಮ್ಮ ಬಾಡಿ ಏಜ್ ಕಮ್ಮಿ ಇದ್ರೆ ನಮ್ಮ ಬ್ರೈನ್ ಏಜ್ ಜಾಸ್ತಿ ಇರುತ್ತೆ. ಆ ಒಂದು ಬ್ರೈನ್ ಏಜ್ ಅನ್ನ ಸೊ 7 to 12 ಇಯರ್ಸ್ ಕಮ್ಮಿ ಮಾಡ್ತಾ ಹೋಗುತ್ತೆ. ಈ ತರ ಒಂದು ರಿಸಲ್ಟ್ಸ್ ರಿಕವರಿ ಆಫ್ ಫಂಕ್ಷನ್ ಬ್ರೈನ್ ಏಜ್ ಬಿಟ್ವೀನ್ 7 to 12 ಇಯರ್ಸ್. ಇದು ಹೆಲ್ಪ್ ಮಾಡುತ್ತೆ ಅದನ್ನ ಕಮ್ಮಿ ಮಾಡ್ಲಿಕ್ಕೆ. ಅಂಡ್ ಇಂಪ್ರೂವ್ ಯುವರ್ ಮೆಮೊರಿ. ಸೊ ಮೆಮೊರಿಗೂ ಕೂಡ ಹೆಲ್ಪ್ ಆಗುವಂಥದ್ದು. ಅಂಡ್ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಿದೆ, ಫೋಕಸ್ ಇಂಪ್ರೂವ್ ಆಗಿದೆ, ಇದಕ್ಕೆ ಹೆಲ್ಪ್ ಆಗಿದೆ. ಅಂಡ್ IQಗೂ ಕೂಡ ಹೆಲ್ಪ್ ಆಗಿದೆ, ಶಾರ್ಪ್ ಮೈಂಡ್ಗೂ ಕೂಡ ಹೆಲ್ಪ್ ಆಗಿದೆ, ಥಿಂಕಿಂಗ್ ಕೆಪಾಸಿಟಿಗೂ ಕೂಡ ಇದು ಹೆಲ್ಪ್ ಮಾಡಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ಅಂತಂದ್ರೆ ನಮ್ಮ ಸ್ಕಿನ್ಸ್. ಸೊ ಇಷ್ಟು ಬ್ರೈನಿಗೆ ಸಪೋರ್ಟ್ ಮಾಡಿರೋಂಥದ್ದು. ಅಂಡ್ ನೆಕ್ಸ್ಟ್ ನಮ್ಮ ಸ್ಕಿನ್ ಅಂತ ಬಂದಾಗ ಸೊ ಇದು ಒಂದು ಕೊಲಾಜಿನ್ಗೆ ಪ್ರೊಟೆಕ್ಷನ್ ಕೊಟ್ಟಿದೆ. ಅಂಡ್ ಸ್ಟಿಮ್ಯುಲೇಟ್ ಸ್ಕಿನ್ ಸೆಲ್ಸ್ ಗ್ರೋತ್. ನಮ್ಮ ಒಂದು ಸ್ಕಿನ್ ಸೆಲ್ಸ್ಗೆ ಗ್ರೋತ್ ಅನ್ನು ಕೊಡಕ್ಕೂ ಇದು ಹೆಲ್ಪ್ ಆಗಿದೆ. ಬೂಸ್ಟ್ ಸ್ಕಿನ್ ಸೆಲ್ಸ್ ನ್ಯಾಚುರಲ್ ಇಂಟರ್ನಲ್ ಫ್ರೀ ರೆಡಾಕಲ್ಸ್ ಡಿಫೆನ್ಸಸ್ ಅಂತ ಹೇಳ್ಬೋದು. ಫ್ರೀ ರೆಡಾಕಲ್ ಇಂದ ಇದು ನಮಗೆ ಪ್ರೊಟೆಕ್ಟ್ ಮಾಡ್ತಿದೆ. ಅಂಡ್ ಸ್ಕಿನ್ ಸೆಲ್ಸ್ ಫ್ರಮ್ ಎಕ್ಸ್ಟರ್ನಲ್ ಫ್ರೀ ರೆಡಾಕಲ್ ಡ್ಯಾಮೇಜ್. ಸೊ ಎಕ್ಸ್ಟರ್ನಲ್ ಫ್ರೀ ರೆಡಾಕಲ್ಸ್ ನಮಗೆ ಡ್ಯಾಮೇಜ್ ಮಾಡ್ತಿರುತ್ತೆ ಸ್ಕಿನ್ ಅಲ್ಲಿ. ಸೊ ಅದನ್ನು ಕೂಡ ಒಂದು ಪ್ರೊಟೆಕ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಅಂಡ್ ನಮಗೆ ಒಂದು UV ರೇಸ್ ಇಂದ ಡ್ಯಾಮೇಜ್ ಆಗ್ತಿರುತ್ತೆ ಸ್ಕಿನ್ಗೆ. ಸೊ ಒಂದು ಸನ್ ಬರ್ನ್ ಇಂದನೂ ಇದು ಪ್ರೊಟೆಕ್ಟ್ ಮಾಡಿದೆ ಅಂತ ಹೇಳ್ಬೋದು. ಅಂಡ್ ಸೊ ಕೊಲಾಜಿನ್ ನ ಜಾಸ್ತಿ ಮಾಡಿ ಒಂದು ಬಾಡಿ ಒಂದು ಏನು ಪ್ರೋಟೀನ್ ನ ಅದು ಕೊಲಾಜಿನ್ ಅನ್ನೋದು ಒಂದು ಪ್ರೋಟೀನ್. ಸೊ ಆ ಪ್ರೋಟೀನ್ ನ ಜಾಸ್ತಿ ಮಾಡ್ಲಿಕ್ಕೆ, ಮೇಂಟೈನ್ ಮಾಡ್ಲಿಕ್ಕೆ ಇದು ಒಂದು ಹೆಲ್ಪ್ ಮಾಡುತ್ತೆ ಸ್ಕಿನ್ಗೆ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸ್ಕಿನ್ಗೆ ಸ್ಟ್ರೆಂತ್ ಕೊಡುತ್ತೆ, ಎಲಾಸ್ಟಿಸಿಟಿ ಬಿಲ್ಡ್ ಮಾಡುತ್ತೆ, ಒಂದು ಸ್ಮೂತ್ನೆಸ್ ಅನ್ನ ಇದು ನಮಗೆ ಕೊಡ್ತಾ ಹೋಗುತ್ತೆ. ಎಂಜೋಜನ್ ಆಯಿಲ್ ಬೈಂಡ್ಸ್ ಟು ಅಂಡ್ ಸ್ಟೆಬಿಲಿಟೀಸ್ collagen and protects collagen damages. Again collagen ಡ್ಯಾಮೇಜ್ ಆಗೋನು ಕೂಡ ಇದು ಡಿಗ್ರೇಡೇಷನ್ ಅಂತ ಹೇಳ್ತಾರೆ. ಸೊ ಇದು ಡ್ಯಾಮೇಜ್ ಓವರ್ ಆಲ್ ಸ್ಕಿನ್ ಅಲ್ಲಿ ಏನೇನೆಲ್ಲ ಡ್ಯಾಮೇಜ್ ಆಗುತ್ತೆ ಅದನ್ನ ಇದು ರಿಕವರ್ ಮಾಡುತ್ತೆ ಅನ್ನೋದು ಇಲ್ಲಿ ನೆಕ್ಸ್ಟ್ ಗ್ರಾಫ್ ಅಲ್ಲಿ ಕೂಡ ತೋರಿಸಿದ್ದಾರೆ. ಆಂಟಿ ಆಕ್ಸಿಡೆಂಟ್ ಪ್ರೊಟೆಕ್ಷನ್ ಹೇಗಾಗುತ್ತೆ ಅನ್ನೋದನ್ನ. ಸೊ ಇಲ್ಲಿ ಫಸ್ಟ್ ಹೇಳಿ ನಾನು ಹೇಗೆ ಡ್ಯಾಮೇಜ್ ಆಗುತ್ತೆ ನಮ್ಮ ಒಂದು ಸ್ಕಿನ್ ಸೆಲ್ಸ್ ಅಂತ. ಸೊ ಅಲ್ಲಿ ಹೇಗೆ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಫಸ್ಟ್ ಗ್ರಾಫ್ ಅಲ್ಲಿ ನೀವು ನೋಡ್ಬೋದು. ಆಂಟಿ ಆಕ್ಸಿಡೆಂಟ್ ಪ್ರೊಟೆಕ್ಷನ್ ಹೇಗೆ ಕೊಟ್ಟಿದೆ ಎಂಜೋಜನ್ ಆಯಿಲ್ ಅನ್ನೋದನ್ನು. ಅಂಡ್ ಲೈಟ್ ಆಗಿರೋದು ಅದು ಕಡಿಮೆ ಇರೋದು. ಅಂಡ್ ಆಫ್ಟರ್ ಎಂಜೋಜನ್ ಆಯಿಲ್ ಬ್ರೈಟ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಈ ಕಡೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನೋಡ್ತಾ ಇದ್ರೆ UV ಪ್ರೊಟೆಕ್ಷನ್ ಹೇಗ್ ಮಾಡಿದೆ. ಸೊ ವಿತೌಟ್ UV ಪ್ರೊಟೆಕ್ಷನ್ ಲೆಫ್ಟ್ ಸೈಡ್ ಅಲ್ಲಿ ಇರೋದು, ರೈಟ್ ಸೈಡ್ ಅಲ್ಲಿ ಏನ್ ಬ್ರೈಟ್ ಆಗ್ತಾ ಹೋಗಿದೆ. ಸೊ ಇದು ವಿತ್ ಪ್ರೊಟೆಕ್ಷನ್ ನಮ್ಮ ಒಂದು ಎಂಜೋಜನ್ ಆಯಿಲ್ ಇರೋದ್ರಿಂದ ನಮ್ಮ ಒಂದು UV ಪ್ರೊಟೆಕ್ಷನ್ ಹೇಗಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಸೊ ನೆಕ್ಸ್ಟ್
ಓಕೆ, ಸೊ ನಮ್ಮ ಐಸ್ ಅಲ್ಲಿ, ಸೊ ನಮ್ಮ ಸ್ಕಿನ್ ಹೆಲ್ತ್ ಆಯ್ತು, ಬ್ರೈನ್ ಫಂಕ್ಷನ್ ಆಯ್ತು, ನಮ್ಮ ಐ ಹೆಲ್ತ್ ಅಲ್ಲಿ ಹೇಗೆ ಹೆಲ್ಪ್ ಆಗಿದೆ ಅಂತ ನೋಡ್ತಾ ಹೋದ್ರೆ ಖಂಡಿತ. ಸೊ ಇಲ್ಲಿ ನಮಗೆ ಏಜ್ ಆಗ್ತಾ ಆಗ್ತಾ ನಮ್ಮ ಒಂದು ಐ ಶಾರ್ಪ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ, ಎಲ್ಲರಿಗೂ ಗೊತ್ತಿದೆ. ಸೊ ಆ ಐ ಶಾರ್ಪ್ನೆಸ್ ಏನ್ ಕಮ್ಮಿ ಆಗುತ್ತೆ ಅದು 5% ಇದು ಒಂದು ಜಾಸ್ತಿ ಅಂದ್ರೆ ಲೆಸ್ ಮಾಡ್ತಾ ಹೋಗುತ್ತೆ. ನಮ್ಗೆ ಏಜ್ ಆದ್ರೂ ಕೂಡ ಆ ಒಂದು ಶಾರ್ಪ್ನೆಸ್ ಕಮ್ಮಿ ಆಗಲ್ಲ, 5% ಇದು ಜಾಸ್ತಿ ಮಾಡ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಾಗಿರ್ಬೋದು. ಅಂಡ್ ಇಲ್ಲಿ ಕೊಟ್ಟಿದ್ದಾರೆ ಒಂದು ಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಈ ಗ್ರಾಫ್ ಅಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಶಾರ್ಪ್ನೆಸ್, ಸೊ ಬರೀ ವಿಟಮಿನ್ ಸಿ ಒಂದನ್ನೇ ಯೂಸ್ ಮಾಡಿದಾಗ, ಸೊ ಇಲ್ಲಿ ವಿಷನ್ ಆರೆಂಜ್ ಕಲರ್ ಅಲ್ಲಿ ಇರೋದು ಬರೀ ವಿಟಮಿನ್ ಸಿ ಯೂಸ್ ಮಾಡಿರೋದು, ಅಂಡ್ ಎನ್ಸೋಜೋನಾಯ್ಡ್ ಪ್ಲಸ್ ವಿಟಮಿನ್ ಸಿ ಯೂಸ್ ಮಾಡಿರೋದ್ರಿಂದ ಒಂದು ಶಾರ್ಪ್ನೆಸ್ ಉಳ್ದಿರೋದು. ಸೊ ಇಲ್ಲಿ ಶಾರ್ಪ್ನೆಸ್ ಕಳ್ಕೊಂಡಿದೆ, ಲೆಸ್ ಆಗ್ತಾ ಹೋಗ್ತಿದೆ. ಅಂಡ್ ಇಲ್ಲಿ ಶಾರ್ಪ್ನೆಸ್ ಬ್ಲಾಕ್ ಕಲರ್ ಇರೋದು ಶಾರ್ಪ್ನೆಸ್ ಹಾಗೇನೆ ಇದೆ. ಅಂಡ್ ಸೆಕೆಂಡ್ ಇದ್ರಲ್ಲಿ ನೋಡ್ತಾ ಹೋದ್ರೆ ನಾವು ಇಂಪ್ರೂವ್ಮೆಂಟ್ಸ್ ಎಷ್ಟಾಗಿದೆ ಅಂತ ನೋಡಿದ್ರೆ ಆ ಬ್ಲಾಕ್ ಕಲರ್ ಅಲ್ಲಿ ನೋಡಿ. ಸೊ ವಿತ್ ಎನ್ಸೋಜನ್ ಆಯಿಲ್ ಇಂಪ್ರೂವ್ಮೆಂಟ್ಸ್ ಜಾಸ್ತಿ ಇದೆ, ಬರೀ ವಿಟಮಿನ್ ಸಿ ಇರೋದ್ರಿಂದ ಕಮ್ಮಿ ಇಂಪ್ರೂವ್ಮೆಂಟ್ಸ್ ಇದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಓಕೆ ನೆಕ್ಸ್ಟ್ ಇವಾಗ ಹೆಡೇಕ್ ಅಂತ ಬಂತಂದ್ರೆ ಹೆಡೇಕ್ಗೆ ಮತ್ತೆ ಮೈಗ್ರೇನ್ಗೆ ಅಲ್ಟಿಮೇಟ್ ಆಗಿ ಇದು ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಹೆಡೇಕ್ ಅಂತ ಬಂದಾಗ 3 months ಕಂಟಿನ್ಯೂಸ್ ಆಗಿ ಈ ಒಂದು ಎನ್ಸೋಜನ್ ನ ಕೊಟ್ಟಾಗ ಒಂದು ಗುಡ್ ರಿಸಲ್ಟ್ ಅಂತ ಬಂದಿದೆ. ಸೊ ಏನು ಫ್ರೀಕ್ವೆನ್ಸಿ ಇತ್ತು ಕಮ್ಮಿ ಆಗಿದೆ, ಸಿವಿಯಾರಿಟಿ ಇತ್ತು ಅದು ಕೂಡ ಕಮ್ಮಿ ಆಗಿದೆ. ಅಂಡ್ ಇದನ್ನ ನಾವು ಗ್ರಾಫ್ ಅಲ್ಲಿ ನೋಡ್ಬೋದು. 3 months ಕಂಟಿನ್ಯೂಸ್ ಆಗಿ ಅದು ಕೊಟ್ಟಿರೋದಕ್ಕೆ ಏನೇನ್ ಆಗಿದೆ ಅಂತ ಗ್ರಾಫ್ ಅಲ್ಲಿ ನೋಡ್ತಾ ಹೋದ್ರೆ 53% ಅಷ್ಟು ಪೇಷಂಟ್ಸ್ ಗೆ ರೆಸ್ಪಾಂಡ್ ಮಾಡಿದೆ. ಸೊ ಇಲ್ಲಿ ಒಂದೊಂದೇ ನೋಡ್ತಾ ಹೋದ್ರೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಹೇಗೆ ಕಮ್ಮಿ ಆಗಿದೆ ಅಂತ. 79% ಅಷ್ಟು ಇಲ್ಲಿ ಹೆಡೇಕ್ ಡೇಸ್ ಕಮ್ಮಿ ಆಗಿದೆ, 50% ಅಷ್ಟು ಒಂದು ಸಿವಿಯಾರಿಟಿ ಕಮ್ಮಿ ಆಗಿದೆ ಅಂತ ಹೇಳ್ತೀವಿ. ಅಂಡ್ 89% ಅಷ್ಟು ರಿಡಕ್ಷನ್ ಇನ್ ಡಿಸಬಿಲಿಟಿ. ಸೊ ಡಿಸಬಿಲಿಟಿನೂ ಕೂಡ ಇಲ್ಲಿ ಕಮ್ಮಿ ಆಗ್ತಾ ಇದೆ. ಸೊ ಏನು ಮೈಗ್ರೇನ್ ಅಂತ ಹೇಳ್ತಿರ್ತಾರೆ ಅಂಡ್ ತಲೆನೋವು ಅಂತಿರ್ತಾರೆ, ಖಂಡಿತ ಪರ್ಸೆಂಟೇಜ್ ವೈಸ್ ಒಂದು ಗ್ರಾಜುಯಲಿ ಕಮ್ಮಿ ಆಗ್ತಾ ಹೋಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಒಂದು ಡಯಾಬಿಟಿಕಲಿ, ಸೊ ಡಯಾಬಿಟಿಕಲಿ ಗ್ಲುಕೋಸಿಗೆ ಹೇಗೆ ಒಂದು ಮಾಡುತ್ತೆ, ಒಂದು ಸಪೋರ್ಟ್ ಆಗಿರುತ್ತೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಸಪೋರ್ಟ್ಸ್ ಹೆಲ್ದಿ ಗ್ಲೂಕೋಸ್ ಟಾಲರೆನ್ಸ್ ಇನ್ ನಾನ್ ಡಯಾಬಿಟಿಕ್ ಪೀಪಲ್. ಸೊ ನಾನ್ ಡಯಾಬಿಟಿಕ್ ಪೀಪಲ್ ಅಲ್ಲಿ ಒಂದು ಗ್ಲೂಕೋಸ್ ಟಾಲರೆನ್ಸ್ ಅನ್ನ ಮೇಂಟೈನ್ ಮಾಡಿದೆ, ಅದು ಸಪೋರ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಹೆಲ್ಪ್ ಟು ಆಪ್ಟಿಮೈಸ್ ಗ್ಲೂಕೋಸ್ ಮೆಟಾಬಾಲಿಸಮ್. ಸೊ ಮೆಟಾಬಾಲಿಸಮ್ ಕೂಡ ಒಂದು ಚಯಾಪಚಯ ಕ್ರಿಯೆ ಅಂತ ಏನ್ ಹೇಳ್ತೀವಿ ಅದಕ್ಕೂ ಕೂಡ ಹೆಲ್ಪ್ ಮಾಡಿದೆ. ಅಂಡ್ ಗ್ಲಿಸಮಿಕ್ ಹೆಲ್ತ್, ಸೊ ಇಲ್ಲಿ ನೋಡ್ತೀರಿ ಗ್ಲಿಸಮಿಕ್ ಹೆಲ್ತ್ ಅಂತ ಇದೆ. ಗ್ಲಿಸಮಿಕ್ ಹೆಲ್ತ್ ಅಂತಂದ್ರೆ ನಾವು ತಗೊಳ್ಳೋ ಅಂತ ಒಂದು ಏನು ರೆಗ್ಯುಲರ್ ಆಗಿ ನಾವು ಫುಡ್ ತಗೊಳ್ತಾ ಇರ್ತೀವಿ, ಏನು ರೈಸ್ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಈ ತರದ್ರಲ್ಲಿ ನಮಗೆ ಗ್ಲೂಕೋಸ್ ಕೂಡ ಸಿಗ್ತಾ ಇರುತ್ತೆ. ಸೊ ಅದರಲ್ಲಿ ಕೆಲವೊಮ್ಮೆ ಜಾಸ್ತಿ ಸಿಗುವಂತ ಸಾಧ್ಯತೆ ಇರುತ್ತೆ ಗ್ಲೂಕೋಸ್. ಸೊ ಆ ಒಂದು ಗ್ಲೂಕೋಸ್ ಲೆವೆಲ್ ನ ಮ್ಯಾನೇಜ್ ಮಾಡೋಕ್ಕೆ ಈ ಒಂದು ಎನ್ಸೋಜನಾಯ್ಡ್ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಗ್ಲಿಸಮಿಕ್ ಹೆಲ್ತ್ ಅನ್ನು ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ, ಅದಕ್ಕೆ ಗ್ಲಿಸಮಿಕ್ ಹೆಲ್ತ್ ಅಂತ ಹೇಳ್ತೀವಿ ನಾವು. ಆ ಗ್ಲಿಸಮಿಕ್ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋಕೆ, ಮ್ಯಾನೇಜ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲಾಸ್ಟ್ ಆಗಿ ಹಾರ್ಟ್. ಸೊ ಹಾರ್ಟ್ ಅಂತ ಬಂದಾಗ ಹಾರ್ಟ್ ಅಲ್ಲಿ ನಮಗೆ ಯಾವ್ದಾವ್ದೆಲ್ಲ ಬೆನಿಫಿಟ್ಸ್ ಇದೆ ಈ ಒಂದು ಎನ್ಸೋಜನಾಯ್ಡ್ ಅಂತ ನೋಡ್ತಾ ಬಂದ್ರೆ, ಬ್ಲಡ್ ವೆಸಲ್ಸ್ ಗೆ ಫಂಕ್ಷನ್ಸ್ ಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಬ್ಲಡ್ ಪ್ರೆಷರ್ ಆಗಿರ್ಬೋದು, ಫೈಬ್ರೋನಾಜಿಯನ್ ಅಂತ ಲೆವೆಲ್ಸ್ ಅಂತ ಹೇಳ್ಬೋದು. ಸೊ ಈ ಫೈಬ್ರೋನಾಜಿಯನ್ಗೆ ಲೆವೆಲ್ ಅಂತಂದ್ರೆ ಇದೊಂದು ಪ್ರೋಟೀನ್. ಸೊ ನಮಗೆ ಯಾವಾಗ ಬ್ಲಡ್ ಕ್ಲಾಟ್ಸ್, ನಮಗೆ ಒಂದು ಈಗ ಯಾವುದೇ ಒಂದು ಗಾಯ ಬಂದ್ರೆ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ, ಆ ಬ್ಲಡ್ ಫ್ಲೋನ ತಡಿಲಿಕ್ಕೆ ಈ ಒಂದು ಪ್ರೋಟೀನ್ ನಮಗೆ ಹೆಲ್ಪ್ ಆಗುತ್ತೆ. ಇದು ಕೂಡ ಇದೆ ಇದರಲ್ಲಿ. ಸೊ ಬೇಗ ನಮ್ಮ ಒಂದು ಗಾಯ ವಾಸಿ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಸೊ ಮೇ ಹೆಲ್ಪ್ ಟು ಕೌಂಟರ್ ಡೆವಲಪ್ಮೆಂಟ್ ಆಫ್ ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ. ಇದು ಒಂದು ಡಿಸೀಸು. ಸೊ ಹಾರ್ಟಿಗೆ ಸಂಬಂಧಪಟ್ಟಿದ್ದು, ಇದನ್ನು ಕೂಡ ರಿಡ್ಯೂಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದಕ್ಕೂ ಕೂಡ. ಸೊ ಓವರ್ ಆಲ್ ನಮಗೆ ಬ್ರೈನ್ ಆಗಿರ್ಬೋದು, ಡಯಾಬಿಟಿಕ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಐಸ್ ಆಗಿರ್ಬೋದು, ಪ್ರತಿಯೊಂದು ಆರ್ಗನಿಗೆ ಸಪೋರ್ಟ್ ಮಾಡೋ ಅಂತ ಒಂದು ಇಂಟೆಲೆಕ್ಟ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಎನ್ಸೋಜನ್ ಆಯಿಲ್. ಇದು ತುಂಬಾನೇ ನಮಗೆ ಬೆನಿಫಿಟ್ ಕೊಡುವಂತದ್ದು. ಪ್ರತಿಯೊಂದು ನ್ಯಾಚುರಲ್
ಇಂಗ್ರೀಡಿಯೆಂಟ್ ಅಂಡ್ ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಇಂಟೆಲೆಕ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಲ್ಲಾದ್ರೂ ಮಿಸ್ಟೇಕ್ ಆಗಿದೆ ಕ್ಷಮಿಸಿ, ಸಾರಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಲೇಟೆಸ್ಟ್. ಗ್ರೇಟ್ ಅನಿತಾ, ಇದೊಂದು ತುಂಬಾ ದೊಡ್ಡ ಸಬ್ಜೆಕ್ಟ್ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಾಡಕ್ಟ್ ಇದು. ಇಂಥ ಒಂದು ಅದ್ಭುತವಾದ ಪ್ರಾಡಕ್ಟ್ ನ ಬೆಸ್ಟ್ ಸ್ಟಡಿ ಮಾಡಿ ಎಕ್ಸ್ಟ್ರಾರ್ಡಿನರಿ ನಾಲೆಡ್ಜ್ ಕೊಟ್ಟಿದ್ದೀರಾ. ಎಸ್, ಇಂಟೆಲೆಕ್ಟ್ ಈಸ್ ವೆರಿ ವೆರಿ ಯುನಿಕ್. ನೋಡಿದ್ರೆ ಇಷ್ಟೊಂದು ಬೆನಿಫಿಟ್ ಇದೆ ಅಂತ, ತುಂಬಾ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ಸ್ ನ ಕೊಟ್ಟಿದೆ. ಇಷ್ಟೊಂದೆಲ್ಲದೂ ಸಹಿತ ಒಬ್ಬೊಬ್ಬರಿಗೆ ಒಂದೊಂದೊಂದು ಡಿಫ್ರೆಂಟ್ ರಿಸಲ್ಟ್ ಕೊಟ್ಟಿದೆ. ಇದ್ರದ್ದು ಎಕ್ಸ್ಪೀರಿಯನ್ಸ್ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ, ಯಾಕಂದ್ರೆ ಇವಾಗ ಟೈಮ್ ಆಗಿದೆ. ಎಸ್, ಈಗ ಈ ಒಂದು ಪ್ರಾಡಕ್ಟ್ ಬಳಸ್ತಾಗ್ಲೇನೆ ಅದ್ರದ್ದು ನೆಕ್ಸ್ಟ್ ಗೊತ್ತಾಗುತ್ತೆ. ಬಟ್ ನೆಕ್ಸ್ಟ್ ಡೆಫಿನೆಟ್ಲಿ ಇದರ ಅದ್ಭುತವಾದ ರಿಸಲ್ಟ್ಸ್ ಇದೆ, ಅದನ್ನ ನೋಡ್ತೀರಾ. ಯಾರೆಲ್ಲ ಕ್ವಶನ್ ಟಚ್ ಮಾಡಿದೀರಾ ದಯವಿಟ್ಟು ನೀವು ನೆಕ್ಸ್ಟ್ ಸೆಷನ್ ಮಂಡೇ